ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದಂಥ ಮಹಾತಂದೆ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ದೇವ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ತಂದೆ, ನಿನ್ನ ಅಮೂಲ್ಯವಾದಂತಹ ಮಾತುಗಳನ್ನು ಆಲೋಚನೆ ಮಾಡಿ ತಿಳಿದುಕೊಳ್ಳುವಂತ ಉದ್ದೇಶದಿಂದ ಸೇರಿ ಬಂದಿರುವಂತಹ ಉದ್ದೇಶವನ್ನು ಸಫಲಪಡಿಸಿ, ಅವರವರಿಗೆ ಬೇಕಾದಂತಹ ಪವಿತ್ರಾತ್ಮನ ಸಹಾಯಗಳನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನು ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ಅರ್ಮಗೆದ್ದೋನ್ ಯುದ್ಧ ರಹಸ್ಯ ಎಂಬುದಾಗಿ 2ನೇ ಭಾಗವನ್ನು ನೋಡಿಕೊಳ್ಳೋಣ. ಮತ್ತೆ ಹೇಳ್ತಾ ಇದ್ದೀನಿ, ಅರ್ಮಗೆದ್ದೋನ್ ಯುದ್ಧ ರಹಸ್ಯ ಎಂಬುದಾಗಿ. ಈ ಒಂದು ಯುದ್ಧದ ವಿಷಯದಲ್ಲಿ ಹಲವಾರು ಜನ ಹಲವಾರು ರೀತಿಯಲ್ಲಿ ಬೋಧನೆಯನ್ನ ಮಾಡಿರುವಂತದ್ದನ್ನ ನಾವು ಕೇಳ್ಪಟ್ಟಿದ್ದೀವಿ, ನೀವು ಕೇಳ್ಪಟ್ಟಿದ್ದೀರಾ, ಎಲ್ಲರೂ ಕೇಳ್ಪಟ್ಟಿರುವಂತ ಸಂಗತಿ ಇದು. ಯಾಕೆಂದ್ರೆ ಮಹಿಮೆಯೊಂದಿಗೆ ಇರುವಂತ ಯೇಸು ಕ್ರಿಸ್ತನನ್ನ ಈ ಭೂಲೋಕದಲ್ಲಿ ಆತನು ಇಳಿದು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಈ ಅರ್ಮಗೆದ್ದೋನ್ ಎನ್ನುವಂತ ಯುದ್ಧವನ್ನ ನಡೆಸ್ತಾನೆ. ಆತನು ಈ ಭೂ ಜನಾಂಗಗಳ ಮೇಲೆ, ಭೂ ರಾಜರ ಮೇಲೆ, ಈ ಮನುಷ್ಯರ ಮೇಲೆ ಯುದ್ಧವನ್ನ ಮಾಡ್ತಾನೆ ಎಂಬುದಾಗಿ ಇವ್ರು ಹೇಳ್ತಾರೆ. ಒಂದು ಸಾರಿ ಈ ಒಂದು ಸಂಗತಿನ ನೋಡಿಕೊಳ್ಳುವಂತದ್ದಾದ್ರೆ ಎಷ್ಟು ಇವರ ಮಾತು ತಪ್ಪು ಅಂತ ಹೇಳಿ ಗೊತ್ತಾಗುತ್ತೆ. ಯಾಕೆಂದ್ರೆ ಮಹಿಮೆಯ ಶರೀರದೊಂದಿಗೆ ಯೇಸು ಕ್ರಿಸ್ತನಿದ್ದಾನೆ ಪರಲೋಕದಲ್ಲಿ, ಮಹಿಮೆಯ ಶರೀರದೊಂದಿಗೆ ಕೂಡ ಆತನ ಆಗಮನವೂ ಕೂಡ ನಡೆಯುತ್ತೆ. ಆಗಿರುವಂತ ಕಾರಣ ಈ ಮಾನವ ಮಾತ್ರದವರ ಸಂಗಡ, ಈ ಶರೀರದೊಂದಿಗೆ ಇರುವಂತ ಮನುಷ್ಯರ ಸಂಗಡ ಯುದ್ಧವನ್ನ ಮಾಡುವುದಕ್ಕೆ ಮಹಿಮೆ ಶರೀರದೊಂದಿಗೆ ಇರುವಂತ ಆತನು ಯಾಪಾಟಿ, ಆತನು ಎಲ್ಲಿ, ಆತನ ಒಂದು ಮಹಿಮೆ ಏನು, ಈ ಮನುಷ್ಯರು ಯಾಪಾಟಿಯವರು. ಆದ್ರಿಂದನ ಇದು ತಪ್ಪು ಅಂತ ಹೇಳಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಮಹಿಮೆ ಶರೀರದೊಂದಿಗೆ ಇರುವಂತ ಯೇಸು ಕ್ರಿಸ್ತನು ಕತ್ತಿಯನ್ನು ಹಿಡ್ಕೊಂಡು ಮಾನವ ಶರೀರಗಳ ಜೊತೆಯಲ್ಲಿ ಆತನು ಬರಲ್ಲ. ಯಾಕೆಂದ್ರೆ ಮಹಿಮೆ ಶರೀರದೊಂದಿಗೆ ಇರುವಂತ ಯೇಸು ಕ್ರಿಸ್ತನು ಬರುವಂತ ದಿನ ಈ ಸೃಷ್ಟಿಯೇ ಮುಗಿದೋಗುತ್ತೆ, ಈ ಸೃಷ್ಟಿ ಅನ್ನುವಂಥದ್ದು ನಾಶವಾಗಿ ಹೋಗುತ್ತೆ. ಆದ್ರಿಂದನ ಇವೆಲ್ಲವೂ ಕೂಡ ಖಚಿತವಾಗಿ ಸುಳ್ಳು. ಆದ್ರೆ ಈ ಅರ್ಮಗೆದ್ದೋನ್ ಎನ್ನುವಂತ ಯುದ್ಧದ ಒಂದು ರಹಸ್ಯ ಏನು ಎನ್ನುವಂಥದ್ದನ್ನ ನಾವು ಮೊದಲನೇ ಭಾಗದಲ್ಲಿ ಕೆಲವೊಂದು ಕಾರ್ಯಗಳನ್ನ ನೋಡಿಕೊಂಡಿದ್ದೀವಿ. 2ನೇ ಭಾಗದಲ್ಲಿ ಆ ಒಂದು ವಿಷಯವನ್ನ ನಾವು ಮುಂದುವರಿಸಿಕೊಂಡು ಹೋಗುವಂತದ್ದಾದ್ರೆ, ಈ ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಎನ್ನುವಂತವ್ರು ಈ ತಂದೆ, ಮಗ, ಪವಿತ್ರಾತ್ಮ ಎಂಬುದಾಗಿ ಏನು ಈ ದೇವರ ಕುಟುಂಬ ಇದೆಯೋ, ಆ ರೀತಿಯಾಗಿ ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಎಂಬುದಾಗಿ ಇವರು ಕೂಡ ಒಂದು ಕುಟುಂಬವಾಗಿ ಏರ್ಪಟ್ಟು ದೇವರ ಒಂದು ಕೆಲಸಕ್ಕೆ ವ್ಯತಿರೇಕವಾಗಿ ಜೀವಿಸುವಂತ ರೀತಿಯಲ್ಲಿ ಬದುಕ್ತಾ ಇವರು ಈ ಒಂದು ಮನುಷ್ಯರೆಲ್ಲರನ್ನ ಈ ಒಂದು ಯುದ್ಧಕ್ಕೆ ಕೂಡಿಸ್ತಾ ಇದ್ದಾವೆ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಮಗೆದ್ದೋನ್ ಎನ್ನುವಂತ ಯುದ್ಧಕ್ಕೆ ಮನುಷ್ಯರೆಲ್ಲರನ್ನ ಈ ಅಶುದ್ಧ ಆತ್ಮಗಳು ಕೂಡಿಸ್ತಾ ಇದ್ದಾವೆ. ಮೃಗ, ಸುಳ್ಳು ಪ್ರವಾದಿ ಮತ್ತೆ ಘಟಸರ್ಪ ಎನ್ನುವಂತ ಯಾವ ರೀತಿಯಾಗಿ ಇವರು ಯುದ್ಧಕ್ಕೆ ಕೂಡಿಸ್ತಾವೋ, ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನವನ್ನ ಓದಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದ ಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಇಲ್ಲಿ ನೋಡಿ, ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಅಂದ್ರೆ ಕ್ರಿಸ್ತನಿದ್ದಾನೆ, ಅದರಂತೆ ಸುಳ್ಳು ಕ್ರಿಸ್ತನಿದ್ದಾನಂತೆ. ಪ್ರವಾದಿಗಳಿದಾರಂತೆ, ಅದರಂತೆ ಸುಳ್ಳು ಪ್ರವಾದಿಗಳು ಕೂಡ ಇದಾರಂತೆ. ಯಾಕೆ ಕ್ರಿಸ್ತನಿಗೆ ವಿರೋಧವಾಗಿ ಸುಳ್ಳು ಕ್ರಿಸ್ತನು, ಪ್ರವಾದಿಗಳಿಗೆ ವಿರೋಧವಾಗಿ ಸುಳ್ಳು ಪ್ರವಾದಿಗಳು ಇದ್ದಾರೆ ಅಂದ್ರೆ, ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಈ 3 ಜನವು ಸೇರಿಕೊಂಡು ಮಾಡುವಂತ ತಂತ್ರಗಳಿವೆಲ್ಲನ. ಈ ಸುಳ್ಳು ಪ್ರವಾದಿ ಎನ್ನುವಂಥದ್ದು ಪ್ರಕಟಣೆ ಗ್ರಂಥದಲ್ಲಿ ಏನ್ ಕಾಣುತ್ತೋ, ಈ ಪ್ರವಾದಿನೇ ಪ್ರವಾದಿಗಳಿಗೆ ವಿರುದ್ಧವಾಗಿ ನಿಂತ್ಕೊಳ್ಳುತ್ತೆ. ಅಂದ್ರೆ ದೇವರ ಮಾತುಗಳಿಗೆ, ದೇವರ ವಿಷಯದಲ್ಲಿ ಪ್ರವಾದನೆ ಮಾಡುವಂತವರಿಗೆ ವ್ಯತಿರೇಕವಾಗಿ ನಿಂತುಕೊಂಡು ಸುಳ್ಳು ವಿಷಯಗಳನ್ನ ಪ್ರವಾದನೆ ಮಾಡುವಂಥದ್ದು. ಅದೇ ಇಲ್ಲಿ ಬರೆಯಲ್ಪಟ್ಟಿರುವಂತಹ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದ ಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನ ಮಾಡಿ ತೋರಿಸುವರು. ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ಮಾಡಿ ತೋರಿಸ್ತಾವಂತೆ. ಏನಕ್ಕೆ? ಮನುಷ್ಯನು 1ನೇ ಶತಮಾನದಲ್ಲಿ ಕೆಲವೊಬ್ರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಿದ್ರು. ಏನಕ್ಕೋಸ್ಕರ ಅಂದ್ರೆ ಊಟಕ್ಕೋಸ್ಕರ. ಇನ್ನು ಕೆಲವರು ಏನಕ್ಕೋಸ್ಕರ ಹಿಂಬಾಲಿಸ್ತಾ ಇದ್ರು ಅಂದ್ರೆ ಸ್ವಸ್ಥತೆಗೋಸ್ಕರ. ಇನ್ನು ಕೆಲವರು ಏನಕ್ಕೋಸ್ಕರ ಹಿಂಬಾಲಿಸ್ತಾ ಇದ್ರು ಅಂದ್ರೆ ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ನೋಡೋದಕ್ಕೋಸ್ಕರ. ಎಷ್ಟೋ ಜನ ಕೇಳ್ತಾರೆ, ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ನೋಡ್ಬೇಕು, ನೀನು ಮಾಡುವಂತದನ್ನ ನೋಡ್ಬೇಕು ಅಂತ ನಮಗೆ ಆಸೆ ಇದೆ ಎಂಬುದಾಗಿ ಫರಿಸಾಯರು, ಸದುಕಾಯರು ಈ ರೀತಿಯಾಗೆಲ್ಲ ಮಾತನಾಡುವಂತ ವಿಚಾರಗಳಿದೆ. ಏನಕ್ಕೆ? ಸೂಚಕ ಕಾರ್ಯಗಳನ್ನ ನೋಡಿದ್ರೆ ನಂಬುವಂತ ಜನರು ಇವರೆಲ್ಲನ. ಆದ್ರಿಂದ ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ಯಾವಾಗ ಸುಳ್ಳು ಪ್ರವಾದಿಗಳು
ಈ ಮೃಗ ಇದನ್ನ ನಡೆಸುತ್ತೋ, ಅವಾಗ ಜನ ಏನ್ ಮಾಡ್ತಾರೆ? ಇದೇ ದೇವರು ಎಂಬುದಾಗಿ ನಂಬ್ತಾರೆ. ಇದು ಹೇಳುವಂತ ಮಾತೇ ನಿಜ ಎಂಬುದಾಗಿ ನಂಬ್ತಾರೆ. ಕ್ರಿಸ್ತನ ಮಾರ್ಗವನ್ನ, ದೇವರ ದಾರಿ ಮಾರ್ಗಗಳನ್ನ ಬಿಟ್ಟು ಹೋಗುವುದಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದನ ಇಲ್ಲಿ ಏನ್ ನಡೆದಿದೆ? 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರಿಸ್ತರು ಎದ್ದು ಬಂದು ದೇವರ ಮಾರ್ಗದಲ್ಲಿ ಇರುವಂತವ್ರನ್ನು ಕೂಡ ಚಂಚಲಗೊಳಿಸ್ತಾರೆ ಅಂತಾನ. ಅದರಂತೆ 1ನೇ ಶತಮಾನದಲ್ಲಿ ಆ ಒಂದು ಕ್ರಿಸ್ತ ಪೂರ್ವದಲ್ಲಿ ಮೋಶೆಯೊಂದಿಗೆ ದೇವರು ಹೋಗಿ ನೀನು ಅದ್ಭುತವನ್ನ ಮಾಡಪ್ಪ, ಈ ಸೂಚಕ ಕಾರ್ಯಗಳನ್ನ ನಡೆಸು, ಯಾಕೆಂದ್ರೆ ನೀನ್ ಹೇಳ್ತಾ ಇದ್ದಿಲ್ಲ ಯಾರು ನಿನ್ನನ್ನು ಕಳಿಸಿದ್ರು, ನೀನು ಕಳಿಸಿರೋದಕ್ಕೆ ಏನ್ ಸಾಕ್ಷಿ ಅಂತ ಹೇಳಿ ಕೇಳಿದಾಗ, ನೀನು ಈ ಅದ್ಭುತವನ್ನ ಮಾಡು, ಈ ಸೂಚಕ ಕಾರ್ಯವನ್ನ ಮಾಡು ಎಂಬುದಾಗಿ ಕೋಲನ್ನು ಆವನ್ನಾಗಿ ಮಾಡುವಂತ ರೀತಿಯಲ್ಲಿ ಆ ಒಂದು ಅಧಿಕಾರವನ್ನು ಕೊಟ್ಟು ದೇವರು ಕಳಿಸ್ತಾರೆ. ಆದ್ರೆ ಮೋಶೆನು ಹೋಗಿ ಆ ರೀತಿಯಾಗಿ ಮಾಡ್ತಾನೆ. ಆದ್ರೆ ಅಲ್ಲಿದ್ದಂತ ಪಂಡಿತರುಗಳು ಕೂಡ ಅದನ್ನ ಮಾಡ್ಬಿಡ್ತಾರೆ. ಅಲ್ಲಿದ್ದಂತ ಪಂಡಿತರುಗಳು ಮತ್ತೆ ಯಾವ್ದ್ರಿಂದ ಮಾಡಿದ್ರು ಇದನ್ನೆಲ್ಲ? ಇದರ ಹಿಂದೆ ಇರುವಂತದ್ದು ಸೈತಾನನ ಕುತಂತ್ರ. ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೋ. ಸೈತಾನನ ತಂತ್ರ ಇದು. ಮೋಶೆಯನ್ನು ದೇವರ ಶಕ್ತಿಯೊಂದಿಗೆ ಕೋಲನ್ನು ಆವನ್ನಾಗಿ ಮಾಡ್ತಾನೆ. ಅಲ್ಲಿ ಬಂದಿದ್ದಂತ ಮಂತ್ರವಾದಿಗಳು, ಶಾಕುನಿಕರು, ಈ ಒಂದು ಆ ಒಂದು ಏನು ಕೆಟ್ಟ ಕೆಲಸವನ್ನ ಮಾಡುವಂತವ್ರು ಇರ್ತಾರೋ ಅವರು ಎಲ್ಲರೂ ಕೂಡ ಅದನ್ನ ಮಾಡ್ತಾರೆ. ಯಾವ್ದ್ರಿಂದ ಮಾಡಿದ್ರು? ಸೈತಾನನ ಶಕ್ತಿಯಿಂದ ಇದನ್ನ ಮಾಡಿದ್ರು. ಸೈತಾನಿಗೆ ಎಲ್ಲಿ ಬಂತ ಆ ಶಕ್ತಿ? ಒಂದು ಸಮಯದಲ್ಲಿ ದೇವರು ಒಳ್ಳೇದಕ್ಕೋಸ್ಕರ ಕೊಟ್ಟಿದ್ದಂತ ಶಕ್ತಿಯನ್ನ ಕೆಟ್ಟದಕ್ಕೋಸ್ಕರ ಬಳಸ್ಕೊಂಡಿದ್ದಾನೆ. ಮನುಷ್ಯನ ಮರುಳು ಮಾಡಿಸೋದಕ್ಕೋಸ್ಕರವೇ ದೇವ್ರು ಏನ್ ಮಾಡಿದ್ದಾನೆ? ಆತನಿಗೆ ಅಧಿಕಾರವನ್ನ ಕೊಟ್ಟಿದ್ದಾನೆ. ಆ ಅಧಿಕಾರವನ್ನ ಆತ ನಡೆಸ್ತಾನೆ ಇದ್ದಾನೆ ಅಂತ ನೋಡಿದ್ರೆ ನಡೆಸ್ತಾ ಇದ್ದಾನೆ. ಇವಾಗ್ಲೂ ನಡೆಸ್ತಿದ್ದಾನೆ, ಮುಂದೆನೂ ಕೂಡ ನಡೆಸ್ತಾನೆ. ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಕೂಡ ನಡೆಸ್ತಾನೆ ಇರ್ತಾನೆ. ಇದನ್ನ ಚೆನ್ನಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಇವ್ರನ್ನೆಲ್ಲ ಏನಕ್ಕೋಸ್ಕರ ನಡೆಸ್ತಾನೆ? ಏನಕ್ಕೋಸ್ಕರ ಈ ರೀತಿಯಾಗಿ ಮರಳುಗೊಳಿಸ್ತಾನೆ? ಏನಕ್ಕೋಸ್ಕರ ಸುಳ್ಳು ಪ್ರವಾದನೆಗಳನ್ನ ಮಾಡ್ತಾನೆ? ಏನಕ್ಕೋಸ್ಕರ ಸುಳ್ಳು ಕ್ರಿಸ್ತನ ರೀತಿಯಲ್ಲಿ ನಟಿಸ್ತಾನೆ ಅಂತಂದ್ರೆ ಆರ್ಮಗೆದೋನ್ ಯುದ್ಧವನ್ನು ನಡೆಸುವುದಕ್ಕೋಸ್ಕರವೇ. ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಆರ್ಮಗೆದೋನ್ ಯುದ್ಧವನ್ನ ನಡೆಸಿ ಎಲ್ಲ ಜನರನ್ನ ಕೂಡಿಸ್ಬೇಕಲ್ಲ, ಆ ಎಲ್ಲ ಜನರನ್ನ ಕೂಡಿಸಿ ಆರ್ಮಗೆದೋನ್ ಯುದ್ಧವನ್ನ ನಡೆಸ್ಬೇಕಲ್ಲ. ಆ ಒಂದು ಯುದ್ಧಕ್ಕೋಸ್ಕರವೇ ಎಲ್ಲರನ್ನ ಒಬ್ಬೊಬ್ಬರನ್ನಾಗಿ ಆತನು 1 ಪೇತ್ರ 5:8 ವಚನದಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ನುಂಗುತ್ತಾ ಎಲ್ಲರನ್ನ ಯುದ್ಧಕ್ಕೆ ಕೂಡಿಸ್ತಾನೆ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಇಲ್ಲಿ ತಿಳ್ಕೊಬೇಕಾಗಿರುವಂತ ವಿಚಾರ. ದೇವರು ಸೂಚಕ ಕಾರ್ಯಗಳನ್ನ ಮಾಡುವಂತದ್ದನ್ನ ನೋಡಿದಂತ ಸೈತಾನನು ಕೂಡ ಸೂಚಕ ಕಾರ್ಯಗಳನ್ನ ಮಾಡ್ತಾ, ಈ ಮೃಗ ಸುಳ್ಳು ಪ್ರವಾದಿಗಳ ಬಾಯಿಂದಂತ ಆ ಒಂದು ಅಪವಿತ್ರಾತ್ಮಗಳು ಕೂಡ ಏನ್ ಬಂದಿದ್ವೋ, ಕಪ್ಪೆಗಳಿಂದ ಬಂದಂತ ಆ ಕಪ್ಪೆಗಳಂತೆ ಇರುವಂತ ಅಶುದ್ಧಾತ್ಮಗಳು ಏನ್ ಬಂದ್ವೋ, ಇವೆಲ್ಲವೂ ಕೂಡ ಈ ರೀತಿಯಾದಂತ ಮಹತ್ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡ್ತೀವಿ ಎನ್ನುವಂಥದ್ದನ್ನ ಸುಳ್ಳಾಗಿ ತೋರಿಸಿ, ಅಂದ್ರೆ ನಾವು ಇದನ್ನ ಸತ್ಯವಾಗಿನೇ ಮಾಡ್ತೀವಿ ಏನೋ ಎನ್ನುವಂತ ರೀತಿಯಲ್ಲಿ ಮನುಷ್ಯನನ್ನು ನಂಬುವಂತ ರೀತಿಯಲ್ಲಿ ಇವ್ರು ಮಾಡುವಂತ ಮೋಸವನ್ನು ಕೂಡ ಮನುಷ್ಯನ ನಂಬುವಂತ ರೀತಿಯಲ್ಲಿ ಪ್ರೇರೇಪಣೆಯನ್ನು ಕೊಟ್ಟು ದೇವರ ದಾರಿ ಮಾರ್ಗಗಳನ್ನ ಪಕ್ಕಕ್ಕೆ ಎಳೆಯುವಂತದ್ದೇ. 2 ಥೆಸಲೋನಿಕ 2:9-12 ಏನೈತೆ ಅದನ್ನು ಗಮನಿಸಿ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನವನ್ನ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಸಾಕ್ ನೋಡಿ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧದ ಮಹತ್ ಕಾರ್ಯ. ಅದೇ ಆ ಮಹತ್ ಕಾರ್ಯ, ಆ ಸೂಚಕ ಕಾರ್ಯಗಳು ಏನು ಅಂತಂದ್ರೆ ಅದು ಮೇಲೇನಿದೆ, ಅದು ಮೋಸಗೊಳಿಸುವಂತದ್ದಂತೆ. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅಂದ್ರೆ ಇವತ್ತು ನಾವು ಯೂಟ್ಯೂಬ್ಗಳಲ್ಲಿ ಕೆಲವೊಂದು ಸೇವಕರುಗಳು ಮಾಡುವಂತ ಅವ್ರು ಏನು ಅಂತ ಹೇಳಿ ಅದನ್ನ ನೀವೇ ಹೇಳ್ಬೇಕು. ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಕಡಿಮೆ, ಬೇರೆ ಫಾರಿನ್ ಕಂಟ್ರಿಗಳಲ್ಲೆಲ್ಲನ ಏನೋ ಒಂದು ರೀತಿಯಾದಂತ ಮಾಯಗಳನ್ನ ಮಾಡ್ತಿರ್ತಾರೆ, ಏನೋ ಒಂದು ರೀತಿಯಾದಂತ ಕೈಗಳನ್ನ ಬೀಸ್ತಿರ್ತಾರೆ. ಅವಾಗ ಅವ್ರು ಬಿದ್ದು ಹೋಗ್ತಿರ್ತಾರೆ, ಇಲ್ಲ ಎದ್ದೇಳ್ತಿರ್ತಾರೆ. ಬೆನ್ಹಿನ್ ಎನ್ನುವಂತ ಮಹಾನುಭಾವನಿದ್ದಾನೆ, ಆತನು ಬ್ಲೇಸರ್ನ ಬಿಚ್ಬಿಟ್ರೆ ಬೀಸ್ಬಿಟ್ರೆ ಆತನ ಟೀಮ್ ಎಲ್ಲ ಬಿದ್ದು ಹೋಗುತ್ತೆ. ಏನಿದು?
ಇದ ಅದೇ ಬರೆಯಲ್ಪಟ್ಟಿರುವಂತ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತ ಸಂಗತಿಗಳೇ ಅವೆಲ್ಲನ. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನು ನೀಡಿದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅವರು ದೇವರ ಮಾತಿನ ಮೇಲೆ ಪ್ರೀತಿಯನ್ನ, ಸತ್ಯದ ಮೇಲೆ ಪ್ರೀತಿಯನ್ನು ನೀಡದ ಕಾರಣ ಅವರು ರಕ್ಷಣೆಯನ್ನು ಹೊಂದದೆ ನಾಶವಾಗಿ ಹೋಗ್ತಾರಂತೆ. ಅಂದ್ರೆ ಯಾವ ಮನುಷ್ಯನಾದ್ರೂ ಯಾವ ಬೋಧನೆಯನ್ನ ಕೇಳುವಂತ ಸಮಯದಲ್ಲೂ ಕೂಡ ಅದು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಇದೆಯಾ ಅಂತ ಹೇಳಿ ಪರಿಶೀಲನೆ ಮಾಡದಂತ ರೀತಿಯಲ್ಲಿ ಆತನು ದೇವರ ವಾಕ್ಯವನ್ನ ಕೇಳಿ ಆ ಸುಳ್ಳಾದಂತ ಬೋಧನೆಗಳನ್ನ ಹಿಂಬಾಲಿಸಿದ್ರೆ ಅವನು ಸತ್ಯವನ್ನ ಪ್ರೀತಿ ಮಾಡುವಂತವನಲ್ಲ, ದೇವರನ್ನ ಪ್ರೀತಿ ಮಾಡುವಂತವನಲ್ಲ. ಅವನು ಸೈತಾನನ ಪ್ರೀತಿ ಮಾಡಿ ನರಕಕ್ಕೆ ಹೋಗುವಂತವನೇ ಬಿಟ್ರೆ ಅವನು ನೀತಿ ಮಾರ್ಗಕ್ಕೆ ಬರುವಂತವನಲ್ಲ. ಆದ್ರಿಂದ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಈಗಿನ ಕಾಲಕ್ಕೆ, ಈಗಿನ ಒಂದು ಕಾಲಘಟ್ಟವನ್ನ ನೋಡಿದಾಗ ನಾವು ನಂಬಬೇಕಾಗಿರುವಂತದ್ದು ಸೂಚಕ ಕಾರ್ಯಗಳನ್ನ ನೋಡಿ ಅಲ್ಲ, ಅದ್ಭುತ ಕಾರ್ಯಗಳನ್ನ ನೋಡಿ ಅಲ್ಲ, ದೇವರ ಮಾತುಗಳನ್ನ ನೋಡಿ ಮಾತ್ರವೇ ನಾವು ನಂಬಬೇಕಾಗಿರುವಂತದ್ದು. ಒಂದನೇ ಶತಮಾನದಲ್ಲಿ ನೋಡುವಾಗ ಸೂಚಕ ಕಾರ್ಯಗಳನ್ನ ನೋಡಿ ನಂಬಬೇಕಾಗಿದ್ದು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ ಆ ಕಾರ್ಯವನ್ನ ಮಾಡಿದಾನೆ. ಯೇಸು ಕ್ರಿಸ್ತನ್ ಯಾರು ಅಂತ ಹೇಳಿ ತಿಳ್ಕೊಬೇಕಾಗಿತ್ತಲ್ಲ, ಅದಕ್ಕೋಸ್ಕರವೇ ಅಲ್ಲಿ ಅದ್ಭುತಗಳು, ಸ್ವಸ್ಥತೆಗಳು ನಡೆದಿದೆ. ಯೇಸು ಕ್ರಿಸ್ತನ ಪ್ರಾಮುಖ್ಯವಾಗಿ ಬಂದಿದ್ದು ಸ್ವಸ್ಥತೆಗಳನ್ನು, ಅದ್ಭುತಗಳನ್ನ ಮಾಡೋದಕ್ಕೋಸ್ಕರ ಅಲ್ವೇ ಅಲ್ಲ. ಇದನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾರಿಂತ ಒಂದು ನೀಚವಾದಂತ ಬೋಧನೆಗಳನ್ನ ಮಾಡ್ತಾ, ನೀಚವಾದಂತ ಕ್ರಿಯೆಗಳನ್ನ ನಡೆಸ್ತಾ, ಸ್ವಸ್ಥತೆಗಳನ್ನ ಮಾಡ್ತೀವಿ, ಅದ್ಭುತಗಳನ್ನ ಮಾಡ್ತೀವಿ, ಸೂಚಕ ಕ್ರಿಯೆಗಳನ್ನ ಮಾಡ್ತೀವಿ ಅಂತ ಹೇಳಿ ದೇವರ ಮಾತುಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವರೇನೇನೆ ಏನೋ ಒಂದು ರೀತಿಯಲ್ಲಿ ಮಾಯೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇವರೇ ಕಪ್ಪೆಗಳು. ಅಂದ್ರೆ ಮೃಗ, ಸುಳ್ಳು ಪ್ರವಾದಿ, ಘಟಸರ್ಪ ಇವರ ಬಾಯಿಗಳಿಂದ ಕಪ್ಪೆಗಳಂತಿರುವಂತ ಅಶುದ್ಧಾತ್ಮಗಳು ಬರುವುದನ್ನ ಕಂಡೇನು ಎಂಬುದಾಗಿದೆಯಲ್ಲ, ಆ ಕಪ್ಪೆಗಳು ಇವರೇ ಅಶುದ್ಧಾತ್ಮಗಳು. ಇವರ ಒಂದು ಸ್ವಭಾವವನ್ನ ಹೊಂದಿದಂತವರೇ ದೆವ್ವದ ಆತ್ಮಗಳು ಇವರೆಲ್ಲನ. ಯಾರು ಈತನ ಒಂದು ಅಂದ್ರೆ ಈ ಒಂದು ಮಾಯೆಗೆ ಒಳಗಾಗಿ ದೇವರ ಮಾತುಗಳಿಗೆ ವ್ಯತಿರೇಕವಾಗಿರುವಂತ ಬೋಧನೆಗಳನ್ನ ಕೇಳ್ತಾ, ದೇವರ ಮಾತುಗಳಿಗೆ ವ್ಯತಿರೇಕವಾಗಿರುವಂತ ರೀತಿಯಲ್ಲಿ ನಡ್ಕೊಳ್ತಾ, ಆ ವಾಕ್ಯವನ್ನ ವ್ಯತಿರೇಕವಾಗಿರುವಂತ ವಾಕ್ಯಗಳನ್ನ ಬೋಧನೆ ಮಾಡ್ತಾ ಇರುವಂತವರೆಲ್ಲರೂ ಕೂಡ ಸೈತಾನನ ಅನುಚರರೇ. ಇವರೆಲ್ಲ ಆ ದೆವ್ವದ ಆತ್ಮಗಳೇ. ಇವರೆಲ್ಲರೂ ಕೂಡ ಏನಕ್ಕೋಸ್ಕರ ಸಿದ್ಧವಾಗ್ತಾ ಇದ್ದಾರೆ? ಹರ್ಮಗೆದೋನ್ ಯುದ್ಧಕ್ಕೋಸ್ಕರ ಇವರೆಲ್ಲರೂ ಕೂಡ ಸಿದ್ಧರಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಭೂರಾಜರ ಬಳಿಗೆ ಹೋಗಿ ಯಾವ ರೀತಿಯಾಗಿ ಯುದ್ಧಕ್ಕೆ ಕೂಡಿಸ್ತವೆ, ಭೂರಾಜರಗಳ ಬಳಿಗೆ ಹೋಗಿ ಯುದ್ಧಕ್ಕೆ ಕೂಡಿಸಿದವು ಎಂಬುದಾಗಿದೆಯಲ್ಲ, ಅಂದ್ರೆ ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಹಿಡಿಯುವಂತದ್ದು. ಇವತ್ತು ಸೈತಾನನ ತಂತ್ರ ಏನು ಅಂತೇಳಿ ನೋಡುವಾಗ, ಮೊದಲು ಆತನು ಒಬ್ಬ ಮನುಷ್ಯನ ವೀಕ್ನೆಸ್ ಏನು ಅಂತ ಹೇಳಿ ಕಂಡಿಡ್ಕೊಂಡು ಆ ವೀಕ್ನೆಸ್ ಯಾವ್ದಿರ್ತದೋ ಅದರ ಮೂಲಕವಾಗಿ ಆ ಮನುಷ್ಯನನ್ನು ನುಗ್ಗಿ ಹೊಡಿತಾನೆ. ಆ ರೀತಿಯಾಗಿ ಒಂದು ಜನಗಳ ಗುಂಪಿದೆ ಅಂದ್ರೆ ಆ ಜನಗಳ ಗುಂಪಿನಲ್ಲಿ ಪ್ರಾಮುಖ್ಯವಾದಂತವನ್ ಯಾರು? ಅವನನ್ನ ನೋಡಿ ಅವನನ್ನ ಹಿಡಿದ್ರೆ ಸಾಕು, ಇಷ್ಟು ಜನವನ್ನ ಆರಾಮಾಗಿ ತಿರುಗಿಸ್ಬಿಡ್ಬೋದು. ಆ ರೀತಿಯಾಗಿ ಇವತ್ತೊಂದು ಸಭೆಯಲ್ಲಿ ಒಬ್ಬ ಸೇವಕನಿದ್ದಾನೆ ಅಂದ್ರೆ ಆ ಸಭೆಯ ಮೂಲಕವಾಗಿ ಆ ಸಭೆಯನ್ನ ಎಲ್ಲವನ್ನೂ ಕೂಡ ನರಕಕ್ಕೆ ನಡೆಸಬೇಕು ಅಂತ ಅಂದ್ರೆ, ಆ ಸಭೆಯಲ್ಲಿರುವಂತ ಅಷ್ಟು ಜನವನ್ನು ಕೂಡ ನರಕಕ್ಕೆ ನಡೆಸಬೇಕು ಅಂದ್ರೆ ಆ ಪಾಸ್ಟರ್ ಒಬ್ಬನನ್ನ ಹಿಡಿದ್ರೆ ಸಾಕು. ಆತನೊಬ್ಬನನ್ನ ಹಿಡಿದು ತಪ್ಪಾದಂತ ಬೋಧನೆ ಮಾಡ್ಬಿಟ್ರೆ ಸಾಕು. ಆತನ ಮೂಲಕವಾಗಿ ಅವರೆಲ್ಲರೂ ಅವನು ಕರೆಕ್ಟ್ ಆಗಿ ಅವ್ರು ನರಕಕ್ಕೆ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಯಾರು ಕೂಡ ಬೈಬಲ್ನ ತೆಗೆದು ಪರಿಶೀಲನೆ ಮಾಡುವಂತವ್ರು ಇಲ್ವಲ್ಲ, ಅದಕ್ಕೋಸ್ಕರನ. ಅದೇ ರೀತಿಯಾಗಿನೇ ಭೂರಾಜರ ಬಳಿಗೆ ಹೋಗುತ್ತೆ, ಅಧಿಕಾರಿಗಳ ಬಳಿಗೆ ಹೋಗುತ್ತೆ, ಮನಸ್ಸು ಬಂದಂತ ರೀತಿಯಲ್ಲಿ ಕಾನೂನುಗಳನ್ನ ಮಾಡುವಂತ ರೀತಿಯಲ್ಲಿ ಪ್ರೇರೇಪಣೆ ಕೊಡುತ್ತೆ. ಅದರ ಮೂಲಕವಾಗಿ ಸಲೀಸಾಗಿ ಮನುಷ್ಯನ ನರಕಕ್ಕೆ ಹೋಗುವಂತ ಅದರ ಕೆಲಸವನ್ನು ಅದು ತೀರಿಸ್ಕೊಂಡ್ಬಿಡ್ತದೆ. ಅದರ ಕೆಲಸವನ್ನು ಅದು ತೀರಿಸ್ಕೊಂಡು ಏನ್ ಮಾಡ್ಬಿಡ್ತತೆ, ದೇವರ ಒಂದು ಸೈನ್ಯಕ್ಕೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಸೈನ್ಯವನ್ನ ಕಟ್ಟುತ್ತೆ. ಏನಕ್ಕೆ? ಯುದ್ಧಕ್ಕೋಸ್ಕರ. ಇದು ಯುದ್ಧಕ್ಕೋಸ್ಕರವೇ ಸೈನ್ಯವನ್ನ ಕಟ್ಟುತ್ತೆ ಅನ್ನೋದು ನಾವು ಚೆನ್ನಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಪ್ರಕಟಣೆ 19:19 ಏನಿದೆಯೋ ನೋಡಿ. ತರುವಾಯ ಆ ಮೊದಲನೆಯ ಮೃಗವು ಭೂರಾಜರು ಅವರ ಸೈನ್ಯಗಳವರು ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. ಸಾಕು, ಇಲ್ಲಿ ನೋಡಿ, ಈ ಒಂದು ಆ ಒಂದು ಬಿಳಿ ಕುದುರೆ ಮೇಲೆ ಕುಂತ್ಕೊಂಡಿರುವಂತ ಇಲ್ಲಿ 19 ಗಮನಿಸಿ. ತರುವಾಯ ಮೊದಲನೆಯ ಮೃಗವು ಭೂರಾಜರು ಅವರ ಸೈನ್ಯದವರು ಆ ಕುದುರೆ ಮೇಲೆ ಕೂತಿದ್ದವನ ಮೇಲೆಯೂ ಅಂತ ಹೇಳಿ ಐತಿ. ಅಂದ್ರೆ ಆ ಮೃಗ, ಭೂರಾಜರು ಅವರ ಸೈನ್ಯದವರು ಎಂಬುದಾಗಿ ಏನಿದೆಯೋ, ಈ ಮೃಗ ಎನ್ನುವಂಥದ್ದು ಈ ಭೂರಾಜರನ್ನ ಮರುಳುಗೊಳಿಸಿ ಆ ಭೂರಾಜರ ಮೂಲಕವಾಗಿ ದೊಡ್ಡ ಸೈನ್ಯವನ್ನ ಕಟ್ಟಿಕೊಂಡು ಈ ಸೈನ್ಯವೆಲ್ಲವೂ ಕೂಡ ಕುದುರೆ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರ ಕೂಡಿ ಬಂದಿರುವಂತದ್ದು ಅಂತ ಹೇಳಿ ಎಂಬುದಾಗಿ ಬರೆಯಲ್ಪಟ್ಟಿದೆ.
ಆ ಇಲ್ಲಿ ಯಾರು ಈ ರೀತಿಯಾಗಿ ಕೂಡಿ ಬಂದಿದ್ದಾರೆ ಅಂತಂದ್ರೆ ಈ ಭೂರಾಜರ ಮೂಲಕವಾಗಿ ಕಟ್ಟಿಕೊಂಡಿರುವಂತ ಸೈನ್ಯವೆಲ್ಲವೂ ಕೂಡ ಕುದುರೆ ಮೇಲೆ ಇದ್ದಂತವನ ಕುದುರೆ ಮೇಲೆ ಇದ್ದಂತವನ ಮತ್ತೆ ಅವನ ಹಿಂದೆ ಇರುವಂತವ್ರ ಮೇಲೆ ಯುದ್ಧವನ್ನು ಮಾಡೋದಕ್ಕೋಸ್ಕರನಂತೆ. ಅಂದ್ರೆ ಈ ಕುದುರೆ ಮೇಲೆ ಕುಂತಿರುವಂತವನು ಯಾರು, ಆತನ ಹಿಂದೆ ಇರುವಂತವ್ರು ಯಾರು ಅಂತ, ಆತನ ಸೈನ್ಯ ಯಾರು ಅಂತ ಹೇಳಿ ನೋಡಿದ್ರೆ ಕುದುರೆ ಮೇಲೆ ಇರುವಂತವನೇ ಏಸು ಕ್ರಿಸ್ತನು. ಏಸು ಕ್ರಿಸ್ತನು ಕುದುರೆ ಮೇಲೆ ಇದ್ದಾನೆ. ಆತನು ಆತನ ಹಿಂದಿನ ಒಂದು ಸೈನ್ಯವೇ ನಾವುಗಳು. ನಾವೇನ್ ಮಾಡ್ತಾ ಇದೀವಿ, ಆತನ ಹಿಂದಿಗಡೆ ಇರುವಂತ ಸೈನ್ಯಗಳಾಗಿ ನಾವು ಆ ಒಂದು ಯುದ್ಧದಲ್ಲಿ ನಾವು ಕೂಡ ಪಾಲುಗಾರರಾಗ್ತಾ ಇದ್ದೀವಿ ಎನ್ನುವಂಥದ್ದನ್ನ ನಾವು ಚೆನ್ನಾಗಿ ತಿಳಿದುಕೊಳ್ಬೇಕಾಗಿರುವಂತ ವಿಚಾರ. ಇಲ್ಲಿ ಮೃಗವು ಕೂಡ ಭೂರಾಜರನ್ನ ಅವರ ಸೈನ್ಯವನ್ನ ಕೂಡ ಯುದ್ಧಕ್ಕೆ ಇಲ್ಲಿ ಕೂಡಿಸ್ತಾ ಇದೆ. ಅಂದ್ರೆ ಒಂದ್ ವೇಳೆ ಇಲ್ಲಿ ಆ ಒಂದು ದೇವರ ಸೈನ್ಯಗಳ್ಯಾರು ಇಲ್ಲ ಶತ್ರು ಸೈನ್ಯಗಳು ಯಾರು ಎಂಬುದಾಗಿ ನಾವು ಖಚಿತವಾಗಿ ವಾಕ್ಯದ ಮೂಲಕವಾಗಿ ನೋಡುವಂತದ್ದಾದರೆ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 8ನೇ ವಚನ 9ನೇ ವಚನವನ್ನು ಓದಿ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 8ನೇ ವಚನ 9ನೇ ವಚನವನ್ನ. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರ ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನು ದಹಿಸಿ ಬಿಟ್ಟಿತು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕಿನಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನ ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಮರಳಿನಷ್ಟಿರುವುದು ಅಂತನ. ಅಂದ್ರೆ ಮರಳಿನಷ್ಟು ಇರುವಂತ ಜನಗಳನ್ನ ಮರಳುಗೊಳಿಸಿದ್ದಾನೆ ಅಂತ ಅಂದ್ರೆ ಒಂದ್ಸರಿ ಆಲೋಚನೆ ಮಾಡಿ. ಒಂದ್ಸರಿ ಆಲೋಚನೆ ಮಾಡ್ಬೇಕಂದ್ರೆ ಸಮುದ್ರದ ಮರಳಿನಷ್ಟು ಇರುವುದಂತದ. ಅಂದ್ರೆ ಸಮುದ್ರದಲ್ಲಿರುವಂತ ಮರಳುಗಳನ್ನ ಎಣಿಸೋದಕ್ಕೆ ಸಾಧ್ಯವಾ? ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೋಟಿಯಾಗಿರ್ತದ ಆ ಮರಳು ಎನ್ನುವಂಥದ್ದು. ಆ ರೀತಿಯಾಗಿ ಅಷ್ಟು ಜನ ಮನುಷ್ಯರನ್ನ ಯುದ್ಧಕ್ಕೆಗೋಸ್ಕರ ಕೂಡಿಸ್ತಾನೆ ಅಂದ್ರೆ ಎಷ್ಟರ ಮಟ್ಟಿಗೆ ಎಷ್ಟು ಜನವನ್ನ ಯಾವ ರೀತಿಯಾಗಿ ಮರಳುಗೊಳಿಸಿರ್ಬೋದು ಒಂದ್ಸರಿ ಆಲೋಚನೆ ಮಾಡಿ. ಎಷ್ಟು ಜನವನ್ನ ಆ ಯುದ್ಧಕ್ಕೋಸ್ಕರ ಕೂಡಿಸ್ಬೋದು ಒಂದ್ಸರಿ ನೀವೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಗೋಗ್ ಅಂದ್ರೆ ಯಾರು, ಮಾಗೋಗ್ ಅಂದ್ರೆ ಯಾರು, ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಎಂಬುದಾಗಿ ಇದೆ. ಇಲ್ಲಿ ಗೋಗ್ ಅಂದ್ರೆ ಯಾರು, ಮಾಗೋಗ್ ಅಂದ್ರೆ ಯಾರು? ಮಾಗೋಗ್ ಅಂದ್ರೆ ಅರ್ಥ ಏನು? ಒಂದು ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ. ಒಂದು ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ ಡೈರೆಕ್ಟ್ 4ನೇ ವಚನವನ್ನು ಓದಿ. ಫಲ್ಲು ಹೆಚ್ರೋನ್ ಓಕೆ. ಯೋವೇಲನ ವಂಶಾವಳಿ. ಇವನ ಮಗನು ಶೆಮಾಯ, ಇವನ ಮಗನು ಗೋಗ್, ಇವನ ಮಗನು ಶಿಮ್ಮೆ. ಇಲ್ಲಿ ನೋಡಿ, ಇಲ್ಲಿ ಇಸ್ರಾಯೇಲನ ಚೊಚ್ಚಲ ಮಗನಾದಂತ ರೂಬೇನನ ವಂಶಾವಳಿಯಲ್ಲಿ ಹುಟ್ಟಿದಂತ ಶೆಮಾಯನ ಮಗನು ಎನ್ನುವಂತವನು ಗೋಗ್ ಎಂಬುದಾಗಿ ಬರ್ತಾನೆ. ಈ ಗೋಗ್ ಮಾಗೋಗ್ ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ಏನಿದೆಯೋ, ಈ ಪ್ರಕಟಣದ ಗ್ರಂಥದಲ್ಲಿ ಇರುವಂತ ಈ ಒಂದು ಗೋಗ್ ಎನ್ನುವಂಥದ್ದು ಇಲ್ಲಿ ಎಲ್ಲಿ ಕಾಣುತ್ತೆ? ಒಂದು ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 4ನೇ ವಚನದಲ್ಲಿ ಕಾಣುತ್ತೆ. ಈ ಗೋಗ್ ಎನ್ನುವಂತವನು ಒಬ್ಬ ವ್ಯಕ್ತಿ. ಈತನು ಯಾರು ಅಂತ ಅಂದ್ರೆ ಇಸ್ರಾಯೇಲನ ಚೊಚ್ಚಲ ಮಗನಾದಂತ ಈ ರೂಬೇನನ ವಂಶಾವಳಿಯಲ್ಲಿ ಹುಟ್ಟಿದಂತ ಶೆಮಾಯನ ಮಗ ಎನ್ನುವಂತವನು ಈತನು. ಈ ಗೋಗ್ ಅಂದ್ರೆ ಈತನು. ಇನ್ನೊಂದು ವಚನವನ್ನ ನೋಡ್ಕೊಳ್ಳಿ. ಯೆಹೆಜ್ಕೇಲನ ಗ್ರಂಥ 38ನೇ ಅಧ್ಯಾಯ 2ನೇ ವಚನದಿಂದ. ಯೆಹೆಜ್ಕೇಲನ ಗ್ರಂಥ 38ನೇ ಅಧ್ಯಾಯ 2ನೇ ವಚನದಿಂದ. ನರಪುತ್ರನೇ, ರೋಷಿನವರನ್ನು ಮೆಷೆಕಿನವರನ್ನು ತುಗಾಲಿನವರನ್ನು ಆಳುವ ಮಾಗೋಗ್ ದೇಶದ ದೊರೆಯಾದ ಗೋಗನ ಕಡೆಗೆ ಮುಖ ಮಾಡಿ ಅವನಿಗೆ ಈ ದೈವೋಕ್ತಿಯನ್ನು ನುಡಿ. ಸಾಕು. ಇಲ್ಲಿ ನೋಡಿ, ಮಾಗೋಗ್ ದೇಶದವನಾದಂತ ಗೋಗು ಶೆಮಾಯನ ಮಗನಾದಂತ ಈ ಗೋಗ್ ಯಾವ ದೇಶಕ್ಕೆ ಸೇರಿದವನು ಅಂತ ಹೇಳಿ ನೋಡಿದ್ರೆ ಮಾಗೋಗ್ ಎನ್ನುವಂತ ದೇಶಕ್ಕೆ ಸೇರಿದಂತವನು. ಅಂದ್ರೆ ಮಾಗೋಗ್ ಅಂದ್ರೆ ಏನು ಅಂದ್ರೆ ಒಂದು ದೇಶ, ಗೋಗ್ ಅಂದ್ರೆ ಏನು ಅಂದ್ರೆ ಒಬ್ಬ ವ್ಯಕ್ತಿ, ಆತನ ರಾಜನಾಥನ್. ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನು ಅಂದ್ರೆ ಗೋಗ್ ಅಂದ್ರೆ ಏನು, ಮಾಗೋಗ್ ಅಂದ್ರೆ ಏನು ಅಂದ್ರೆ ಗೋಗ್ ಅಂದ್ರೆ ಒಬ್ಬ ವ್ಯಕ್ತಿ, ಮಾಗೋಗ್ ಅಂದ್ರೆ ಒಂದು ದೇಶದವನು. ಅಂದ್ರೆ ಈ ಮಾಗೋಗ್ ದೇಶದವನು ಗೋಗನು. ಈ ರೂಬೇನನ ವಂಶದಲ್ಲಿ ಶಮಾಯನಿಗೆ ಹುಟ್ಟಿದಂತವನು ಇವನು. ಈ ಇಸ್ರಾಯೇಲರೆಂದರೆ ಇವರೆಲ್ಲರೂ ಕೂಡ ದೇವರ ಮಕ್ಕಳು. ಯಾಕಂದ್ರೆ ಒಂದು ಸಮಯದಲ್ಲಿ ಅನ್ಯರೆಲ್ಲರೂ ಕೂಡ ದೇವರನ್ನ ಬಿಟ್ಟು ಬಂದಂತವರು. ಅಲ್ಲಿ ಆ ಒಂದು ಇಸ್ರಾಯೇಲರು ಮಾತ್ರವೇ ದೇವರ ಒಂದು ಸ್ವಕೀಯ ಜನರಾಗಿ ದೇವರು ಹೇಳಿದಂತ ರೀತಿಯಲ್ಲಿ ಬದುಕಿದಂತವ್ರು. ಆದ್ರಿಂದನ ಈ ಇಸ್ರಾಯೇಲರು ಅಂದ್ರೆ ಇವರು ದೇವರ ಮಕ್ಕಳು. ಅವರ ಸಂತಾನದ ಮೂಲಕವಾಗಿ ಪ್ರಪಂಚದ ಪ್ರಜೆಗಳೆಲ್ಲರನ್ನು ಕೂಡ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಅಬ್ರಹಾಮನಿಗೆ ದೇವರು ಏನ್ ಮಾಡ್ತಾರೆ? ವಾಗ್ದಾನವನ್ನ ಮಾಡ್ತಾರೆ. ಅಂತವರಿಂದ ದೇವರಿಗೆ ವಿರೋಧಿಯಾಗಿರುವಂತ ಈ ಗೋಗ್ ಎನ್ನುವಂತವನು ಬರ್ತಾನೆ. ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂತವನು ಬರ್ತಾನೆ.
ಆಶೀರ್ವಾದ ಬರಬೇಕಾಗಿರುವಂತವನಿಂದ ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂತ ರೀತಿಯಲ್ಲಿ ಏರ್ಪಡುವಂತ ಗೋಗನು ಎನ್ನುವಂತವನು ಆತನು ಹುಟ್ಟುತ್ತಾನೆ. ಯಾರ್ಯಾರು ದೇವರಿಗೆ ವಿರೋಧವಾಗಿ ಇದ್ದಾರೋ ಅವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸುವುದಕ್ಕಾಗಿ ಒಂದು ಸೂಚಕ ಕಾರ್ಯಗಳನ್ನು ಮಾಡುವಂತ ದೆವ್ವದ ಆತ್ಮಗಳನ್ನ ಒಟ್ಟುಗೂಡಿಸಿದನು. ಅಂದ್ರೆ ಯಾವ ರೀತಿಯಾಗಿ ಇದನ್ನು ದೇವರಿಗೆ ವ್ಯತಿರೇಕವಾದಂತ ಗುಣಗಳನ್ನ ಹೊಂದಿದ್ನೋ ಆ ರೀತಿಯಾಗಿ ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂತ ಗುಣಗಳನ್ನ ಹೊಂದಿರುವಂತ ಈ ಗೋಗನ ರೀತಿಯಲ್ಲಿ ಗುಣಗಳು ಇರುವಂತ ಜನರು ಏನ್ ಮಾಡ್ತಾರೆ, ಹಾರ್ಮಗೆದೋನ್ ಯುದ್ಧಕ್ಕೆ ಸಿದ್ಧರಾಗಿ ಹೋಗ್ತಾರೆ ಅನ್ನುವಂಥದ್ದನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಆ ರಾಜನೇ ಬರ್ತಾನೆ ಅಂತ ಅಲ್ಲ ಇದ್ರ ಅರ್ಥ. ಆ ರಾಜನೇನು ಅಂತ ಅವ್ನು ಬರ್ತಾನೆ ಅಂತ ಅಲ್ಲ ಇದ್ರ ಅರ್ಥ. ಆ ರಾಜನ ಗುಣವುಳ್ಳವರು ಏನ್ ಮಾಡ್ತಾರೆ, ಈ ಯುದ್ಧಕ್ಕೋಸ್ಕರನ ಸಿದ್ಧರಾಗಿ ಹೋಗ್ತಾರೆ. ಅಂದ್ರೆ ದೇವರಿಗೆ ವಿರೋಧವಾಗಿ ಹೋರಾಡುವಂತವ್ರಿಗೆ ಈ ಒಂದು ಗೋಗ್ ಎನ್ನುವಂತವನು ಈತನ ಗುಣಗಳು ಏನ್ ಮಾಡುತ್ತೆ, ಅಲ್ಲ ಒಂಥರ ಅಧಿಪತಿ ಇದ್ದಂತ ರೀತಿಯಲ್ಲಿ ಅವನ ಗುಣಗಳು ಏನ್ ಮಾಡುತ್ತೆ, ಈ ಒಂದು ಯುದ್ಧಕ್ಕೋಸ್ಕರನ ಅವನಲ್ಲಿ ಯಾವ ದುರ್ಗುಣಗಳಿತ್ತು ಅದೇ ದುರ್ಗುಣಗಳನ್ನ ಉಳ್ಳಂತವರು ಇವರೆಲ್ಲರೂ ಕೂಡ ಆ ಯುದ್ಧಕ್ಕೋಸ್ಕರ ಸಿದ್ಧರಾಗ್ಬಿಡ್ತಾರೆ. ಇವತ್ತು ಭೂಮಿ ಮೇಲೆ ಅನೇಕರಾದಂತ ದೇವರ ವಿರೋಧಿಗಳನ್ನ ಕೂಡಿಸಿ ದೇವರ ಸೈನ್ಯಗಳೊಂದಿಗೆ ಯುದ್ಧವನ್ನ ಮಾಡೋದಕ್ಕೋಸ್ಕರ ನನ್ನ ಸೈತಾನ್ ಏನ್ ಮಾಡ್ತಾ ಇದೆ, ಬರ್ತಾ ಇದೆ. ಹಾಗಾದ್ರೆ ಈ ಹರ್ಮಗೆದೋನ್ ಎನ್ನುವಂಥದ್ದು ಯುದ್ಧ ನಡೆದೋಯ್ತಾ, ಇಲ್ಲ ಅದು ನಡೀತಾ ಆಯ್ತಾ, ಇಲ್ಲ ಅದು ಮುಂದೆ ನಡೆಯುತ್ತಾ, ಇದರೊಂದು ರಹಸ್ಯ ಏನು, ಇದು ಎಂತ ಒಂದು ಯುದ್ಧ, ಯಾವಾಗ ಎಲ್ಲಿ ನಡೆಯುತ್ತೆ, ನಾವು ಇದನ್ನು ನೋಡುವಂತದ್ದಾದ್ರೆ ಯೋಹಾನ್ ಸುವಾರ್ತೆ 18ನೇ ಅಧ್ಯಾಯ 36ನೇ ವಚನವನ್ನ ಓದಿ. ಯೋಹಾನ್ ಸುವಾರ್ತೆ 18ನೇ ಅಧ್ಯಾಯ 36ನೇ ವಚನವನ್ನ. ನನ್ನ ರಾಜ್ಯವು ಈ ಲೋಕದಲ್ಲ, ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯೆಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾಪಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು. ಅದಕ್ಕೆ ಪಿಲಾತನು, ಹಾಗಾದರೆ ನೀವು ಸಾಕು, ಇಲ್ಲಿ ಯೇಸು ಕ್ರಿಸ್ತನ್ ನಾನು ಅರಸನು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಪಿಲಾತನ್ ಏನ್ ಮಾಡ್ಬಿಡ್ತಾನೆ, ನೀನು ಅರಸನಾಗಿದೆ, ಯಾಕೆಂದ್ರೆ ಈ ಲೋಕದಲ್ಲೆಲ್ಲ ಅರಸರು ಇದ್ರೆ ಅವ್ರಿಗೆಲ್ಲ ಸೈನ್ಯಗಳಿರುತ್ತೆ, ಅವ್ರಿಗೆಲ್ಲ ಬಹಳಷ್ಟು ರೀತಿಯಲ್ಲಿ ದೊಡ್ಡಸ್ತಿಕೆ ಇರುತ್ತೆ. ಆದ್ರೆ ನಿನಗೆ ಯಾವ ದೊಡ್ಡಸ್ತಿಕೆ ಕಾಣ್ತಾ ಇಲ್ಲ, ಚಿಂದಿ ಬಟ್ಟೆಯಲ್ಲಿ ಇದೆಯಾ, ಮತ್ತೆ ನೀನು ಯಾವ ಸೈನ್ಯವಿಲ್ಲದಂತವನಾಗಿದ್ದೀಯಾ ಅಂತ ಹೇಳಿ ಕೇಳ್ತಾ ಇದೆ. ಅದಕ್ಕೆ ಯೇಸು ಕ್ರಿಸ್ತನ್ ಏನಂತ ಹೇಳ್ತಾನೆ, ಈ ಲೋಕವು ಈ ಒಂದು ನನ್ನ ರಾಜ್ಯವು ಈ ಲೋಕದ್ದಲ್ಲ ಎಂಬುದಾಗಿ ಆತನ ಮಾತನಾಡ್ತಾನೆ. ನನ್ನ ರಾಜ್ಯನೇ ಸರಿ, ಆದ್ರೆ ನನ್ನ ರಾಜ್ಯ ಎನ್ನುವಂಥದ್ದು ಈ ಲೋಕದ್ದಲ್ಲ. ನನ್ನ ರಾಜ್ಯವು ಈ ಲೋಕದ್ದಾಗಿದ್ರೆ ನನ್ನ ಯೆಹೂದ್ಯರ ಕೈಯಲ್ಲಿ ಬೀಳದಂತ ರೀತಿಯಲ್ಲಿ ನನ್ನ ಪರಿವಾರದವರು ಕಾದಾಡ್ತಾ ಇದ್ರು ಅಂತ. ಮತ್ತೆ ಇನ್ಯಾವ್ದು ನಿನ್ನ ರಾಜ್ಯ ಇನ್ಯಾವ ಲೋಕದ್ದು ಅಂತ ಹೇಳಿ ಪಿಲಾತನ ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ತಿಳ್ಕೋಬೇಕು. ಯೇಸು ಕ್ರಿಸ್ತನ ಒಂದು ರಾಜ್ಯವು ಈ ಲೋಕದ್ದಲ್ಲ ಎನ್ನುವಂಥದ್ದನ್ನ ನಾವಿಲ್ಲಿ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಯಾವೊಂದು ಸೈನ್ಯಗಳಾಗ್ಲಿ ಯೋಧರುಗಳಾಗ್ಲಿ ಲೋಕ ಸಂಬಂಧವಾದಂತ ಯುದ್ಧಗಳನ್ನ ಮಾಡುವಂತದ್ದಾಗ್ಲಿ ಇವ್ಯಾವ ಕಾರ್ಯವೂ ಕೂಡ ಇಲ್ಲ. ಅಂದ್ರೆ ಇಷ್ಟಕ್ಕೂ ಅರ್ಮಗೆದೋನ್ ಯುದ್ಧದಲ್ಲಿ ಬಿಳಿಯ ಕುದುರೆ ಮೇಲೆ ಬಿಳಿಯ ವಸ್ತ್ರಗಳನ್ನು ಧರಿಸಿಕೊಂಡಿರುವಂತ ಆತನ ಬಾಯಿಂದ ಬರುವಂತ ಇಬ್ಬಾಯಿಯ ಒಂದು ಕತ್ತಿಯ ಮೂಲಕವಾಗಿ ಆತನು ಮಾಡುವಂತ ಯುದ್ಧಗಳು ಏನಿದೆಯೋ ಯೇಸು ಕ್ರಿಸ್ತನು ಆ ಒಂದು ಯುದ್ಧಗಳನ್ನ ಮಾಡುತ್ತಾ ಆತನ ಹಿಂದೆ ಬಿಳಿಯ ವಸ್ತ್ರಗಳನ್ನ ಧರಿಸಿಕೊಂಡು ಆತನ ಹಿಂದೆ ಹಿಂಬಾಲಿಸ್ತಾ ಇರುವಂತ ನಾವು ಏನಿದೀವೋ, ಯೇಸು ಕ್ರಿಸ್ತನ ಆತನ ಬಿಳಿಯ ಕುದುರೆ ಮೇಲೆ ಆತನ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಆತನ ಹಿಂಬಾದಿಗಳಲ್ಲಿರುವಂತ ನಾವೆಲ್ಲ ಏನಿದೀವೋ ನಾವೆಲ್ಲ ಯಾವ ರೀತಿಯಾದಂತ ಯುದ್ಧವನ್ನ ನಾವು ಮಾಡ್ತೀವಿ ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಈ ಬರೆಯಲ್ಪಟ್ಟಂತ ಅರ್ಮಗೆದೋನ್ ಯುದ್ಧಕ್ಕೂ ಇಂದು ಪ್ರಪಂಚದಲ್ಲಿ ನಡೀತಿರುವಂತ ಇಲ್ಲವೇ ಮುಂದೆ ನಡಿಬೇಕಾಗಿರುವಂತ ಈ ಒಂದು ಯುದ್ಧಗಳಿಗೂ ಸಂಬಂಧ ಏನು? ಮುಂದೆ ನಡೆಯುವಂತ ಆ ಯುದ್ಧಗಳೇ ಅರ್ಮಗೆದೋನ್ ಯುದ್ಧವಾ, ಇಲ್ಲ ಈಗ ನಡೀತಿರುವಂತದ್ದು ಅರ್ಮಗೆದೋನ್ ಯುದ್ಧವಾ? ಇವೆಲ್ಲ ಕಾರ್ಯಗಳನ್ನು ನೋಡುವಂತದ್ದಾದರೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನದಿಂದ ಓದಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನದಿಂದ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿ ಇಲ್ಲಿ ನೋಡಿ, ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಅವರು ಯೋಗ್ಯರಾಗಿ ಇರುವಂತ ಕಾರಣ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರವನ್ನು ಒದಿಸುವರು ಎಂಬುದಾಗಿದೆ. ಅಂದ್ರೆ ಇವರೆಲ್ಲರೂ ಕೂಡ ಯುದ್ಧಕ್ಕೆ ಅರ್ಹರಾದಂತ ಸೈನ್ಯಗಳವರು ಇವರು. ಅವರೆಲ್ಲರೂ ಕೂಡ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳ್ತಾ ಇದ್ದಾನೆ.
ಅಂದ್ರೆ ನಾನು ಅವ್ರನ್ನ ಆರಿಸಿಕೊಂಡಿದ್ದೀನಿ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಜಯಿಸುವವರು ಶುಭವಸ್ತ್ರಗಳನ್ನು ಧರಿಸಿಕೊಳ್ತಾರೆ. ಇದನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಇವತ್ತು ಆ, ಇಂದಿನ ಬೋಧಕರು ಯಾರನ್ನ ಜಯಿಸ್ತಾ ಇದ್ದಾರೆ ಅಂತ ಹೇಳಿ ಇವರು ಎಲ್ಲರ ಆ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡು ಶುಭ್ರ ವಸ್ತ್ರಗಳನ್ನ ಹಾಕೊಂಡು ಧರಿಸ್ಕೊಂಡು ನಿಂತ್ಕೊಂಡಿರ್ತಾರೆ. ಅಂದ್ರೆ ಬಿಳಿ ಬಟ್ಟೆಗಳನ್ನ ಧರಿಸ್ಕೊಂಡು ಬೋಧನೆಗಳನ್ನ ಮಾಡುವಂತದ್ದು, ಬಿಳಿ ಬಟ್ಟೆಗಳನ್ನ ಧರಿಸಿಕೊಂಡೇ ಚರ್ಚಿಗೆ ಹೋಗ್ಬೇಕು ಎನ್ನುವಂತ ಕಾನೂನುಗಳನ್ನ ಮಾಡ್ಕೊಂಡು, ಬಿಳಿ ಬಟ್ಟೆ ಅಂದ್ರೆ ಇದೇ ಶುಭ್ರವಾದಂತದ್ದು ಎಂಬುದಾಗಿ ಇವ್ರ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವರೆಲ್ಲ ಯಾರನ್ನ ಜಯಿಸಿ ಶುಭ್ರ ವಸ್ತ್ರಗಳನ್ನ ಧರಿಸ್ಕೊಂಡಿದ್ದಾರೆ? ಜಯಿಸುವಂತವನಿಗೆ ಶುಭ್ರ ವಸ್ತ್ರಗಳು. ಅಂದ್ರೆ ಅದೇನೋ ಒಂಥರದ ಶ್ರೇಷ್ಠವಾದಂತ ರೀತಿಯಲ್ಲಿ ದೇವರಿಂದ ಬರುವಂತ ಒಂದು ಮರ್ಯಾದೆ. ಆದ್ರಿಂದ ಇವ್ರು ಯಾವ್ದನ್ನ ಜಯಿಸ್ತಲೇ ಇದ್ರು ಕೂಡ ನಾವೇನೋ ಸೈತನ್ನ ಜಯಿಸ್ಬಿಡ್ತೀವಿ ಎನ್ನುವಂತ ಲೆಕ್ಕದಲ್ಲಿ ಇವರು ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ಬರುವಂತ ರೀತಿಯಲ್ಲಿ ಇವರು ಕೂಡ ಹೋಗುವಂತದನ್ನ ಇವರು ರೂಢಿ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನು ಅಂದ್ರೆ, ಜಯಿಸುವಂತವನಿಗೆ ಶುಭ್ರ ವಸ್ತ್ರ ಬಂತೆ. ಅದಿಲ್ಲಿ ಇಂಪಾರ್ಟೆಂಟ್ ವಿಚಾರ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 7ನೇ ಅಧ್ಯಾಯ 9ನೇ ವಚನದಿಂದ ಓದಿ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆಯುಂಟಾಗುವುದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ ಸಿಂಹಾಸನದ ಸಾಕು ನೋಡಿ, ಇಲ್ಲಿ 9ನೇ ವಚನದಲ್ಲೇನೆ ಇವುಗಳಾದ ಮೇಲೆ ಈಗ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನ ತೊಟ್ಟುಕೊಂಡಿದ್ದಾರೆ ಅಂತೆ. ಅಂದ್ರೆ ಬಿಳಿ ನಿಲುವಂಗಿಗಳನ್ನ ತೊಟ್ಟುಕೊಂಡಿರುವಂತವ್ರು ಯಾರು? ಇವರೆಲ್ಲರೂ ಕೂಡ ಈ ಜಯಿಸಿರುವಂತವರೇ ಬಿಳಿ ನಿಲುವಂಗಿಗಳನ್ನ ತೊಟ್ಟುಕೊಳ್ಳೋದಕ್ಕೆ ಸಾಧ್ಯ. ಇವ್ರು ಏನ್ ಮಾಡಿದಾರಂತೆ? ಜಯಿಸಿ ಬಿಳಿ ನಿಲುವಂಗಿಗಳನ್ನ ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನ ಹಿಡಿದುಕೊಂಡಿದ್ದರು. ಖರ್ಜೂರದ ಗರಿಗಳನ್ನ ಹಿಡ್ಕೊಂಡಿದ್ದಾರಂತೆ. ಅಂದ್ರೆ ಖರ್ಜೂರದ ಗರಿಗಳಿಂದ ಎಂತ ಯುದ್ಧವನ್ನ ಮಾಡ್ತಾರೆ? ಯುದ್ಧವನ್ನ ಮಾಡೋದಕ್ಕೆ ಕತ್ತಿ ಬೇಕು, ಇಲ್ಲ ರೈಫಲ್ ಬೇಕು, ಇಲ್ಲ ಈಗಿನ ಒಂದು ವೆಪನ್ಗಳು ಬೇಕು, ಬಾಂಬ್ಗಳು ಬೇಕು, ಇಲ್ಲ ಬಂದೂಕುಗಳು, ಈ ಒಂದು AK-47 ಎನ್ನುವಂತ ಈ ಮಿಷನ್ಗಳು ಬೇಕು. ಆದ್ರೆ ಖರ್ಜೂರದ ಗರಿಗಳಿಂದ ಯಾವ ರೀತಿಯಾದಂತ ಯುದ್ಧವನ್ನ ಮಾಡ್ತಾರೆ? ಇವೆಲ್ಲವೂ ಕೂಡ ರೂಪಾಲಂಕಾರವಾಗಿ ಬರೆಯಲ್ಪಟ್ಟಿರುವಂತ ವಚನಗಳು ಎನ್ನುವಂಥದ್ದನ್ನ ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಇವರೆಲ್ಲರೂ ಕೂಡ ಮುಂದೆ ಏನಿದೆ, ಆ ಒಂದು ರಕ್ತದಲ್ಲಿ ಇವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ಇವರು 14ನೇ ವಚನದಲ್ಲಿ ಏನಿದೆಯೋ ಅದನ್ನ ಓದಿ. 14ನೇ ವಚನವನ್ನ. ಅವನು ನನಗೆ, ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ ಅಂತ ಹೇಳಿ ಆಯ್ತು. ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ಇವರ ನಿಲುವಂಗಿಗಳನ್ನ ತೊಳೆದು ಶುಭ್ರ ಮಾಡ್ತಾರಂತೆ. ಅಂದ್ರೆ ಯಾವ ರೀತಿಯಾಗಿ ರಕ್ತದಲ್ಲಿ ತೊಳೆದರೆ ಬಟ್ಟೆ ಅನ್ನುವಂಥದ್ದು ಬಿಳಿ ಆಗುತ್ತಾ, ಇಲ್ಲ ಕೆಂಪ ಆಗುತ್ತಾ? ರಕ್ತದಲ್ಲಿ ತೊಳೆದಂತ ಬಟ್ಟೆ ಯಾವತ್ತಿಗೂ ಕೆಂಪೇ ಆಗುತ್ತೆ, ಯಾವತ್ತಿಗೂ ಕೂಡ ಅದು ಆ ಬಿಳಿ ಆಗಲ್ಲ. ಆದ್ರೆ ಇಲ್ಲಿ ಏನಿವೆಲ್ಲನ ಅಂತ ಹೇಳಿ ನೋಡುವಾಗ ಪವಿತ್ರತೆಗೆ ಸೂಚಿಸಿ ಮಾತನಾಡುವಂಥದ್ದು ರೂಪಾಲಂಕಾರವಾಗಿ, ನಾನು ಹೇಳಿದಂತ ರೀತಿಯಲ್ಲಿ ರೂಪಾಲಂಕಾರವಾಗಿ ಬರೆಯಲ್ಪಟ್ಟಿರುವಂತಹ ಕಾರ್ಯಗಳು ಎನ್ನುವಂಥದ್ದನ್ನ ನಾವಿಲ್ಲಿ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಅಂದ್ರೆ ಇವತ್ತು ಕ್ರಿಸ್ತನ ಸೈನ್ಯವಾದಂತ, ಕ್ರಿಸ್ತನನ್ನ ಹಿಂಬಾಲಿಸ್ತಿರುವಂತ ನಾವೆಲ್ಲರೂ ಕೂಡ ಆ ಒಂದು ಎನ್ನುವಂತ ಮನುಷ್ಯನ ಗುಣವುಳ್ಳ ಏನು ಆ ಒಂದು ಆ ಮನುಷ್ಯರೆಲ್ಲರಿಗೂ ಕೂಡ ವಿರುದ್ಧವಾಗಿರುವಂತ ರೀತಿಯಲ್ಲಿ ಬದುಕಿ, ಅಂದ್ರೆ ಅವ್ರು ಏನು ದೇವರಿಗೆ ವ್ಯತಿರೇಕಿಗಳಾಗಿ ಜೀವಿಸ್ತಾ ಇದಾರೋ ಅದಕ್ಕೆ ವ್ಯತಿರೇಕಿಗಳಾಗಿ ನಾವು ದೇವರ ಪಕ್ಷದಲ್ಲಿ ನಿಂತುಕೊಂಡು ಅವರ ಮೇಲೆ ವಾದಿಸುತ್ತಾ ಯುದ್ಧವನ್ನ ಮಾಡುವಂತದ್ದೇ ಅರ್ಮಗೆದೋನ್ ಯುದ್ಧ. ಹಾಗಾದ್ರೆ ಈ ಒಂದು ಯುದ್ಧ ನಡೆದೋಗಿದ್ಯಾ ಎನ್ನುವಂಥದ್ದನ್ನ ನಾವು ನೋಡುವಂತದ್ದಾದ್ರೆ, ಅದು ನಡೆದೋಯ್ತೋ ಇಲ್ಲ ನಡೆಯುತ್ತೋ ಎನ್ನುವಂಥದ್ದನ್ನ ನೋಡುವಂತದ್ದಾದ್ರೆ ಪ್ರಕಟಣೆ ಗ್ರಂಥ 17:14 ಓದಿ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 14ನೇ ವಚನ. ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಅಂದ್ರೆ ಯಾವ ಭೂರಾಜರು ದೇವರೊಂದಿಗೆ ಯುದ್ಧಕ್ಕೆ ದೆವ್ವದ ಆತ್ಮಗಳನ್ನ ಕೂಡಿಸಲ್ಪಟ್ರೋ
ಅಂದ್ರೆ ದೇವರ ಜೊತೆಯಲ್ಲಿ ಯುದ್ಧವನ್ನು ಮಾಡೋದಕ್ಕೋಸ್ಕರ ಭೂರಾಜರುಗಳಾಗಿ ಅವರ ಸೈನ್ಯಗಳಾಗಿ ಕೂಡಿಸಲ್ಪಟ್ರು. ಆ ದೆವ್ವದ ಆತ್ಮಗಳೊಂದಿಗೆ ಯೇಸು ಕ್ರಿಸ್ತನು ತನ್ನ ಬಾಯಿಂದ ಬರುವಂತ ಇಬ್ಬಾಯಿಯ ಒಂದು ಹದವಾದಂತ ಖಡ್ಗದಿಂದ ತನ್ನ ಹಿಂದೆ ಇರುವಂತವರ ಒಂದು ಸೈನ್ಯ ಸಮೂಹಗಳಿಂದ ಆ ಒಂದು ದೆವ್ವದ ಆತ್ಮಗಳೊಂದಿಗೆ ಯುದ್ಧವನ್ನ ಮಾಡ್ತಾ ಇದ್ದಂತ ಸಮಯದಲ್ಲಿ, ಯಾವಾಗ ಆತನನ್ನ ಹಿಂಬಾಲಿಸುವಂತವರು ನಂಬಿಕೆಯಿಂದ ಯೇಸು ಕ್ರಿಸ್ತನನ್ನ ನಂಬಿ ಅವರು ರಕ್ಷಣೆ ಮಾರ್ಗಕ್ಕೆ ಬಂದು ಇದರೋ, ಆ ಒಂದು ಸಮಯದಲ್ಲಿ ಯುದ್ಧಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ಅಂದ್ರೆ ಈ ವಿಚಾರದಿಂದ ನಮ್ಗೆ ಅರ್ಥವಾಗುವಂತ ಕಾರ್ಯ ಏನು ಅಂತ ಹೇಳಿ ನೋಡುವಾಗ, ನಾವೆಲ್ಲರೂ ಕೂಡ ಯುದ್ಧದಲ್ಲಿ ಇದ್ದೀವಿ ಎನ್ನುವಂಥದ್ದು ಖಚಿತವಾಗಿ ಅರ್ಥವಾಗುತ್ತೆ. ಅಂದ್ರೆ ನಾವೆಲ್ಲರೂ ಕೂಡ ಯುದ್ಧದಲ್ಲಿ ಇದ್ದೀವಿ. ಅಂದ್ರೆ ಆ ಯುದ್ಧಕ್ಕೆ ನಾವೆಲ್ಲ ಆರಿಸಲ್ಪಟ್ಟಿದ್ದೀವ ಅಂತ ಆದ್ರೆ 1 ಪೇತ್ರ 2:9 ಓದಿ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಸಾಕು. ಇವರು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀವಿ ಎಂಬುದಾಗಿ ಹೇಳುತ್ತೆ. ಅಂದ್ರೆ ದೇವರು ನಮ್ಮನ್ನ ಆ ಯುದ್ಧಕ್ಕೋಸ್ಕರ ಆರಿಸಿಕೊಂಡಿದ್ದಾನೆ. ಅಂದ್ರೆ ಯಾವ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನ ದಾರಿ ಮಾರ್ಗಗಳಲ್ಲಿ ಬಂದಿದೀವೋ, ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬಿ ನಾವು ರಕ್ಷಣೆ ಮಾರ್ಗಕ್ಕೆ ಬಂದಿದೀವೋ, ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬಿ ನಮ್ಮ ಮನಸ್ಸನ್ನುಗಳನ್ನ ಬದಲಾಯಿಸಿಕೊಂಡಿದ್ದೀವೋ, ಯಾವಾಗ ಪಾಪಗಳನ್ನ ಬಿಟ್ಟು ದೇವರ ಮಾರ್ಗಕ್ಕೆ ಬಂದಿದೀವೋ, ಆರ್ಮಗೆದೋನ್ ಯುದ್ಧದಲ್ಲಿ ನಾವು ಇದ್ದೀವಿ. ಇದನ್ನ ನಾವು ಖಚಿತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಕ್ರಿಸ್ತನನ್ನ ಧರಿಸಿದಂತ ಕ್ರೈಸ್ತರೇ ಕರೆಯಲ್ಪಟ್ಟಂತವರು, ಆರಿಸಲ್ಪಟ್ಟಂತವರು, ರಾಜರು, ಯಾಜಕರು, ಕ್ರಿಸ್ತನ ಸೈನ್ಯಗಳಿದು. ಕ್ರಿಸ್ತನ ಸೈನ್ಯಗಳು. ಆತನ ಒಂದು ರಾಜ್ಯವು ಈ ಲೋಕ ಸಂಬಂಧವಾದಂತ ಕಾರ್ಯಗಳಲ್ಲ. ಆತನ ರಾಜ್ಯದಲ್ಲಿ ಯಾರು ಕೂಡ ಕತ್ತಿಯನ್ನ ಹಿಡ್ಕೊಂಡು, ದೊಣ್ಣೆಯನ್ನ ಹಿಡ್ಕೊಂಡು, ತುಪಾಕಿಯನ್ನ ಹಿಡ್ಕೊಂಡು, ಬಾಂಬ್ಗಳನ್ನ ಹಿಡ್ಕೊಂಡು ಯುದ್ಧಗಳನ್ನ ಮಾಡುವಂತವ್ರಲ್ಲ. ನಾವ್ಯಾರು ಕೂಡ ಆ ರೀತಿಯಾಗಿ ಇರುವಂತವ್ರಲ್ಲ. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಮಾತುಗಳ ರೀತಿಯಲ್ಲಿ ಬದುಕಿ ಯುದ್ಧವನ್ನ ಮಾಡುವಂತವ್ರು. ಅಂದ್ರೆ ನಮ್ಮ ಯುದ್ಧವು ನಮ್ಮ ಯುದ್ಧಗಳು ಆತ್ಮ ಸಂಬಂಧವಾದಂತ ಯುದ್ಧಗಳು ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಆದ್ರಿಂದ ನಾವೇನೋ ಯುದ್ಧ ಮಾಡ್ತೀವಿ ಅಂತಂದ್ರೆ ನಾವೇನೋ ಭೌತಿಕವಾಗಿ ಯುದ್ಧವನ್ನ ಮಾಡ್ತಿದೀವಿ ಅಂತಲೋ, ಇಲ್ಲ ಭೌತಿಕವಾಗಿ ಯುದ್ಧವನ್ನ ಮಾಡಬೇಕು ಅಂತಲೋ ಖಚಿತವಾಗಿ ನಾವು ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಬಾರ್ದು. ಮತ್ತೆ ಯೆಶಾಯನ ಗ್ರಂಥ 41ನೇ ಅಧ್ಯಾಯ 2ನೇ ವಚನದಿಂದ ನೋಡುವಂತದ್ದಾದ್ರೆ, ಯೆಶಾಯನ ಗ್ರಂಥ 41ನೇ ಅಧ್ಯಾಯ 2ನೇ ವಚನದಿಂದ, ಮೂಡಲಲ್ಲಿ ಒಬ್ಬನನ್ನು ಎಬ್ಬಿಸಿ 41:2 ಮೂಡಲಲ್ಲಿ ಒಬ್ಬನನ್ನು ಎಬ್ಬಿಸಿ ನ್ಯಾಯದ ಸಂಕಲ್ಪಾನುಸಾರವಾಗಿ ತನ್ನ ಪಾದಸನ್ನಿಧಿಗೆ ಕರೆದು ಜನಾಂಗಗಳನ್ನು ಅವನ ವಶಕ್ಕೆ ಕೊಟ್ಟು ಅವನನ್ನು ರಾಜರ ಮೇಲೆ ಆಳಗೊಡಿಸಿ ಅವರ ಕತ್ತಿಯನ್ನು ಧೂಳನ್ನಾಗಿಯೂ ಬಿಲ್ಲನ್ನು ಗಾಳಿ ಬಡಿದುಕೊಂಡು ಹೋಗುವ ಒಣಹುಲ್ಲನ್ನಾಗಿಯೂ ಮಾಡಿ ಅವನು ಅವರನ್ನು ಹಿಂದಟ್ಟುತ್ತಾ ತಾನು ಎಂದೂ ಹೆಜ್ಜೆ ಇಡದ ಮಾರ್ಗದಲ್ಲಿ ಸುರಕ್ಷಿತವಾಗಿ ಮುಂದೆ ಹಾದು ಹೋಗುವಂತೆ ಗೈದವನು ಯಾರು? ಯಾಕೆ ನಾವು ತುಪಾಕಿ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಕಡ್ಡಿಯನ್ನ ಹಿಡ್ಕೊಂಡು ನಾವು ಯುದ್ಧವನ್ನ ಮಾಡಲ್ಲ ಅಂದ್ರೆ, ಯೇಸು ಕ್ರಿಸ್ತನ ವಿಷಯದಲ್ಲಿ ದೇವರು ಕ್ರಿಸ್ತಪೂರ್ವದಲ್ಲಿ ಏನನ್ನ ಹೇಳಿದನೋ, ಮೂಡಲಲ್ಲಿ ಒಬ್ಬನನ್ನ ಎಬ್ಬಿಸಿ ನ್ಯಾಯದ ಸಂಕಲ್ಪಾನುಸಾರವಾಗಿ ತನ್ನ ಪಾದ ಸನ್ನಿಧಿಗೆ ಕರೆದು ಜನಾಂಗಗಳನ್ನು ಅವನ ವಶಕ್ಕೆ ಕೊಟ್ಟು, ಇಲ್ಲೇನಿದೆ ನೋಡಿ, ಮೂಡಲಲ್ಲಿ ಒಬ್ಬನನ್ನು ಎಬ್ಬಿಸಿ ನ್ಯಾಯದ ಸಂಕಲ್ಪಾನುಸಾರವಾಗಿ ತನ್ನ ಪಾದ ಸನ್ನಿಧಿಗೆ ಕರೆದು ಜನಾಂಗಗಳನ್ನು ಅವನ ವಶಕ್ಕೆ ಕೊಟ್ಟು ಅವನನ್ನು ರಾಜರ ಮೇಲೆ ಆಳಗುಡಿಸಿ ಅವರ ಕತ್ತಿಯನ್ನು, ಯಾರ ಕತ್ತಿಯನ್ನ? ರಾಜರ ಕತ್ತಿ ಅಂದ್ರೆ ಯಾವುದು? ಭೌತಿಕವಾಗಿ ಇವತ್ತೇನ ವೆಪನ್ಗಳನ್ನ ಇಟ್ಕೊಂಡಿದಾರೋ, ರೈಫಲ್ಗಳನ್ನ ಇಟ್ಕೊಂಡಿದಾರೋ, ಇವರೆಲ್ಲರ ಖಡ್ಗಗಳು ಒಂದು ಸಮಯದಲ್ಲಿ ನೋಡುವ ಖಡ್ಗಗಳಿತ್ತು ರಾಜರ ಕೈಯಲ್ಲಿ. ಇವತ್ತಿನ ರಾಜರ ಕೈಯಲ್ಲಿ ದೊಡ್ಡ ದೊಡ್ಡ ವೆಪನ್ಗಳಿದೆ. ಇವೆಲ್ಲವುಗಳನ್ನ ಏನ್ ಮಾಡ್ತಾನಂತ ದೇವರು? ರಾಜರ ಮೇಲೆ ಆಳಗೊಳಿಸಿ ಅವರ ಕತ್ತಿಯನ್ನ ಧೂಳನ್ನಾಗಿಯೂ ಬಿಲ್ಲನ್ನ ಗಾಳಿ ಬಡಿದುಕೊಂಡು ಹೋಗುವ ಒಣಹುಲ್ಲನ್ನಾಗಿಯೂ ಮಾಡಿ ಅವನು ಅವರನ್ನು ಹಿಂದಟ್ಟುತ್ತಾ ತಾನು ಎಂದೂ ಹೆಜ್ಜೆ ಇಡದ ಮಾರ್ಗದಲ್ಲಿ ಸುರಕ್ಷಿತವಾಗಿ ಹಾದು ಹೋಗುವಂತೆ ಗೈದವನು ಯಾರು ಎಂಬುದಾಗಿದೆ. ಅಂದ್ರೆ ಯೇಸು ಕ್ರಿಸ್ತನಿಗೆ ದೇವರು ಜನಾಂಗಗಳ ಮೇಲೆ ಇಂಥ ಅಧಿಕಾರವನ್ನ ಕೊಡ್ತಾನೆ. ಆದ್ರೆ ಇಂಥ ಅಧಿಕಾರವನ್ನ ಕೊಡ್ತಾನೆ ಎಂಬುದಾಗಿ ಎಲ್ಲಿದೆ? ಕ್ರಿಸ್ತ ಪೂರ್ವದಲ್ಲೇ ಇದೆ. ಆ ರೀತಿಯಾಗಿ ಕೊಟ್ಟಿದ್ದಾನೆ. ಅಂದ್ರೆ ಒಂದ್ಸಾರಿ ಆಲೋಚನೆ ಮಾಡಬೇಕು. ಯೇಸು ಕ್ರಿಸ್ತನ ರಾಜ್ಯದ ಮುಂದೆ ಈ ಒಂದು ಭೌತಿಕವಾದಂತ ರಾಜ್ಯದಲ್ಲಿ ಇರುವಂತ
ಭೌತಿಕವಾದಂತ ವೆಪನ್ಗಳು ಯಾವಾದ್ರೂ ಕೂಡ ಕೆಲಸವನ್ನ ಮಾಡಲ್ವ ಅಂತ ನೋಡಿದ್ರೆ ಇಲ್ಲ. ಆದ್ರೆ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಆಳ್ವಿಕೆ ಮಾಡೋದಕ್ಕೆ, ಆ ಒಂದು ರಾಜ್ಯದಲ್ಲಿ ಎಲ್ಲರೂ ಕೂಡ ಯುದ್ಧವನ್ನ ಮಾಡೋದಕ್ಕೆ ಈ ಒಂದು ಭೌತಿಕವಾದಂತಹ ಆಯುಧಗಳ ಅವಶ್ಯಕತೆ ಇಲ್ಲ. ಅದು ತುಪಾಕಿ ಆಗಿರ್ಬೋದು, ಅದು ಬಾಂಬ್ ಆಗಿರ್ಬೋದು, ಇಲ್ಲ ಖಡ್ಗ ಆಗಿರ್ಬೋದು, ಬಿಲ್ ಆಗಿರ್ಬೋದು, ಯಾವುದರ ಒಂದು ಅವಶ್ಯಕತೆ ಎನ್ನುವಂಥದ್ದು ಇಲ್ಲ. ಅದು ಆ ರೀತಿಯಾಗಿ ಯೇಸು ಕ್ರಿಸ್ತನ ಯುದ್ಧವು ಕೂಡ ನಡೆಯಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ದೇವರು ಕೂಡ ತನ್ನ ಸೈನ್ಯಗಳನ್ನ ಕೂಡಿಸ್ತಾ ಇದ್ದಾನೆ, ಇದರ ಮೂಲಕವಾಗಿ ಕೂಡಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ? ಯೇಸು ಕ್ರಿಸ್ತನ ನಂಬಿ ನೀತಿ ಮಾರ್ಗಕ್ಕೆ ಯಾರ್ಯಾರು ಬರ್ತಾ ಇದ್ದಾರೋ, ಸತ್ಯದಲ್ಲಿ ಅದರಲ್ಲೂ ಕೂಡ ಏನು ಅಸತ್ಯಗಳನ್ನ ನಂಬಿಕೊಂಡಲ್ಲ, ಸತ್ಯಗಳನ್ನ ಬಲವಾದಂತ ರೀತಿಯಲ್ಲಿ ಹಿಡಿದುಕೊಂಡು ಯಾರು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದಾರೋ, ಇವರೆಲ್ಲರೂ ಕೂಡ ಆ ಒಂದು ಯುದ್ಧಕ್ಕೆ ಕೂಡಿಸಲ್ಪಡ್ತಾ ಇದ್ದಾರೆ. ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಯಾರು ಸತ್ಯದ ಮಾರ್ಗದಲ್ಲಿ ಬರ್ತಾ ಇದಾರೋ ಅವ್ರು ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವ್ರಿಗೆ ಜನರನ್ನ ಒಳಪಡಿಸ್ತಾ ಇದ್ದಾನ? ಹೌದು. ಯೇಸು ಕ್ರಿಸ್ತನು ದೇವರ ಮಾತಿಗೆ ಅನುಸಾರವಾಗಿ ಬದುಕುವುದಕ್ಕೋಸ್ಕರ ಇಡೀ ಪ್ರಪಂಚದ ಮೇಲೆ ಅಧಿಕಾರವನ್ನ ಕೊಟ್ಟಿದ್ದಾನೆ. ಅಂದ್ರೆ 3 ಲೋಕಗಳ ಮೇಲೆ ಅಧಿಕಾರವನ್ನ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನಿಗೆ ದೇವರು. ಪ್ರಪಂಚದಲ್ಲಿ ಎಷ್ಟೇ ಶ್ರೇಷ್ಠರಾಗಿದ್ರು ಕೂಡ ಇವತ್ತು ಆ ಒಂದು ಯುದ್ಧದಲ್ಲಿ ಕ್ರೈಸ್ತರಾದಂತ ನಾವುಗಳು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂತ ಅಂದ್ರೆ, ಸತ್ಯವಾಗಿ ದೇವರನ್ನ ನಂಬಿರುವಂತ ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂತ ಅಂದ್ರೆ, ಎದುರಾಳಿಯ ಸೈನ್ಯದಲ್ಲಿ ಇರುವಂತವನು ಎಷ್ಟೇ ಶ್ರೇಷ್ಠನಾಗಿದ್ರೂ ಕೂಡ ಅವನು ಕ್ರೈಸ್ತರಿಗೆ ಒಳಪಡ್ಲೇಬೇಕು. ಅದು ಯಾವ ರೀತಿಯಾಗಿ ಅಂತ ಅಂದ್ರೆ, ವಾಕ್ಯದಿಂದ ಗುರಿ ಇಟ್ಟು ಒಂದು ಸಾರಿ ಒಡದೆ ಅಂತ ಅಂದ್ರೆ ಅವನು ಎಷ್ಟೇ ಶ್ರೇಷ್ಠನಾಗಿದ್ರು ಕೂಡ ಒಟ್ಟಿನಂತ ಅವನು ಹಾರಿ ಹೋಗ್ಬೇಕು. ಇದೇ ಯುದ್ಧದಲ್ಲಿ ಮಾಡುವಂತ ಒಂದು ತಂತ್ರ. ವಾಕ್ಯದ ಮೂಲಕವಾಗಿ ಆತನು ಗುರಿ ಇಟ್ಟು ಆತನಿಗೆ ಹೊಡೆದೆ ಅವನ ಎದೆ ಸೀಳಿ ಹೋಗುವಂತ ರೀತಿಯಲ್ಲಿ ಮಾಡಬೇಕು. ಅವನು ಎಂತ ದೊಡ್ಡವಂತವನಾಗಿದ್ರು, ಒಂದು ದೇಶಕ್ಕೆ ಪ್ರಧಾನಿಯಾಗಿದ್ರು, ಅವನು ಚಕ್ರವರ್ತಿ ಆಗಿದ್ರು, ಅವನು ಒಟ್ಟಿನಂತ ಹಾರಿ ಹೋಗ್ತಾನೆ. ಇದು ದೇವರ ಮಾತು ಹೇಳುವಂತ ನಿಜ ಇದು. ಆ ರೀತಿಯಾಗಿ ಯುದ್ಧವನ್ನ ಮಾಡ್ಬೇಕು. ಅಂದ್ರೆ ದೇವರ ಸೈನ್ಯಗಳು ಶತ್ರು ಸೇನೆಗಳನ್ನ ಹಿಂದಟ್ತಾ ಇದೆ ಅಂತ ನೋಡುವಾಗ ಈ ರೀತಿಯಾಗಿ ಎಲ್ಲ ಯುದ್ಧಗಳು ನಡೀತಾ ಇದೆ. ಇದು ಯಾವುದೋ ಕಾಲಕದಲ್ಲಿ ನಡೆಯುವಂತದ್ದಲ್ಲ, ಮುಂದೆ ನಡೆಯುವಂತದ್ದಲ್ಲ. ಇದು ಯಾವಾಗ ಸ್ಟಾರ್ಟ್ ಆಗಿದೆ? 1ನೇ ಶತಮಾನದಲ್ಲಿ ಈ ಒಂದು ಆತ್ಮಿಕವಾದಂತಹ ಯುದ್ಧ ಎನ್ನುವಂಥದ್ದು ಪ್ರಾರಂಭವಾಗಿ ಹೋಗಿದೆ. ಇದು ಎಲ್ಲಿವರೆಗೂ ಇರ್ತದೆ? ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಇರ್ತದೆ. ಈ ಒಂದು ಯೇಸು ಕ್ರಿಸ್ತನ 2ನೇ ಬರುವಿಕೆಯ ಒಳಗೆ ನಡೆಯುವಂತ ಈ ಒಂದು ಯುದ್ಧಗಳಲ್ಲಿ ಯಾರ್ಯಾರು ಯಾವ ಯಾವ ಕಾಲಗಳಲ್ಲಿ ಹುಟ್ಟುತ್ತಾರೋ, ಯಾವ ಯಾವ ಕಾಲಗಳಲ್ಲಿ ಅವರು ಯಾವ ಯಾವ ರೀತಿಯಲ್ಲಿ ದೇವರ ದಾರಿ ಮಾರ್ಗಗಳಲ್ಲಿ ಬರ್ತಾರೋ, ಬಂದಂತವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಯುದ್ಧ ಎನ್ನುವಂಥದ್ದು ಇದ್ದೇ ಇದೆ. ಯುದ್ಧ ಎನ್ನುವಂಥದ್ದು ಖಚಿತವಾಗಿ ಇದೆ. ಯುದ್ಧ ಎನ್ನುವಂಥದ್ದು ಯಾವುದೇ ಕಾರಣಕ್ಕೂ ನಿಂತೋಗಲ್ಲ. ಯುದ್ಧ ಎನ್ನುವಂಥದ್ದು ನಡೀತಾನೆ ಇರ್ತದೆ. ಈ ಒಂದು ಯುದ್ಧದಲ್ಲಿ ಈ ಒಂದು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿಗಳಿಗೆ ಅವರಿಂದ ಬಂದಂತ ಅಶುದ್ಧಾತ್ಮಗಳು ಪ್ರೇರೇಪಣೆಯನ್ನ ಕೊಟ್ಟು ಎಷ್ಟು ಜನವನ್ನ ದೇವರ ರಾಜ್ಯಕ್ಕೋಸ್ಕರ ವಿರೋಧವಾಗಿ ಎಬ್ಬಿಸುತ್ತೋ ಅಷ್ಟು ಜನಗಳ ಮೇಲೆ ಯುದ್ಧ ಎನ್ನುವಂಥದ್ದು ಇರ್ತದೆ. ಯಾವ ರೀತಿಯಾಗಿ ಯುದ್ಧ? ಇವತ್ತೇನು ಯೇಸು ಕ್ರಿಸ್ತನ ವಿಷಯದಲ್ಲಿ ಒಂದು ಕರಪತ್ರಿಕೆಗಳನ್ನ ಕೊಟ್ಟರೆ ದ್ವೇಷ ಮಾಡ್ತಾರೆ, ಒಂದು ಪಬ್ಲಿಕ್ ಮೀಟಿಂಗ್ ಗಳನ್ನ ಏರ್ಪಾಟ್ ಮಾಡಿದ್ರೆ ದ್ವೇಷ ಮಾಡ್ತಾರೆ. ಯಾರ್ದೊಬ್ಬರ ಮನೆಗೆ ಹೋಗಿ ಸುವಾರ್ತೆಯನ್ನ ಸಾರಿದ್ರೆ ನೀವು ಸುಳ್ಳನ್ನ ಹೇಳ್ತೀರಾ, ಇದು ಮೋಸ ಎಂಬುದಾಗಿ ಅವರು ಭಾವಿಸಿ ಜಗಳಕ್ಕೆ ಬರ್ತಾರೆ. ಅಂದ್ರೆ ಈ ರೀತಿಯಾಗಿ ವರ್ತಿಸುವಂತವರೆಲ್ಲರೂ ಕೂಡ ಆ ಒಂದು ದುಷ್ಟನ ಸೇನೆಯವರು ಎನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸೈತಾನ ಸೇನೆ ಬೇರೆ ಯಾರು ಅಲ್ಲ. ಸೈತಾನ ಸೇನೆ ಎನ್ನುವಂತವ್ರು ಯಾರು ಅಂತಂದ್ರೆ, ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂತವ್ರು ಯಾರಾಗಿದ್ರು ಸರಿ, ಅವರೆಲ್ಲರೂ ಕೂಡ ಈ ಒಂದು ಗೋ ಗೋಗನ ಒಂದು ಗುಣವುಳ್ಳಂತವರಾಗಿ, ಈ ಒಂದು ಸೈತಾನನ ಮಾತಿಗೆ ಅನುಸಾರವಾಗಿ ಎಬ್ಬಿಸಲ್ಪಟ್ಟಂತವರೇ, ಈ ಒಂದು ಯುದ್ಧಕ್ಕೆ ಎಬ್ಬಿಸಲ್ಪಟ್ಟಂತವರೇ ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ? ಹೇಗಾದ್ರೂ ಮಾಡಿ ಕ್ರೈಸ್ತತ್ವವನ್ನ ಈ ದೇಶದಿಂದ ತೆಗಿಬೇಕು, ಈ ನಾಡಿನಿಂದ ತೆಗಿಬೇಕು, ಈ ರೀತಿಯಾಗಿ ಅವರು ಹೋರಾಡ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಏನು ಅಂತ ಇಲ್ಲಿ ನೋಡುವಾಗ ದೇವರ ರಾಜ್ಯಕ್ಕೂ ಸೈತಾನನ ರಾಜ್ಯಕ್ಕೂ ಮಧ್ಯದಲ್ಲಿ ನಡೀತಿರುವಂತ ದೊಡ್ಡ ಯುದ್ಧಗಳು ಇವೆಲ್ಲನ. ಇವತ್ತು ಕ್ರೈಸ್ತನು ಹೊಂದ್ಕೊಳ್ಳೋದು ಅದು ಅವನಿಗೆ ಬಿಟ್ಟಿದ್ದು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಯುದ್ಧದಲ್ಲಿ ಇದ್ದಾನೆ. ಒಂದು ರೀತಿಯಲ್ಲಿ ನೋಡೋಕೋವ ಕೆಲವೊಬ್ಬ ಮನುಷ್ಯರನ್ನ ಸೈತಾನನು ಅವರ ಶರೀರದ ಮೂಲಕವಾಗಿಯೇ ವಂಚಿಸ್ತಾನೆ. ಅವರ ಶರೀರ ಎನ್ನುವಂಥದ್ದು ಸರಿಯಾದಂತ ರೀತಿಯಲ್ಲಿ ದೇವರ ಮಾತುಗಳಿಗೆ ಒಳಪಡಲ್ಲ. ಆ ರೀತಿಯಾಗಿ ಸೈತಾನನಿಗೆ ಅದರ ಇಚ್ಛೆಗೆ ಬಂದಂತ ರೀತಿಯಲ್ಲಿ ಮನುಷ್ಯನನ್ನ ಒಳಪಡಿಸಿ ಅದು ನಾಶ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಇಲ್ಲಿ ಯಾರಾದ್ರೂ ಒಂದ್ ವೇಳೆ ಯೇಸು ಕ್ರಿಸ್ತನ ದಾರಿ ಮಾರ್ಗಗಳಿಲ್ಲದ್ರೆ ಇಡೀ ಪ್ರಪಂಚವನ್ನು ಕೂಡ ಆ ಒಳಪಡುವಂತ ರೀತಿಯಲ್ಲಿ ತಲೆಬಾಗುವಂತ ರೀತಿಯಲ್ಲಿ ಮಾಡ್ತಾನೆ ಅಂತ ಹೇಳಿ ನೋಡುವಾಗ ಖಚಿತವಾಗಿ ಆತನು ಮಾಡ್ತಾನೆ. ಇಂಥ ಯುದ್ಧವನ್ನ ಮಾಡುವಂತದನ್ನ ಕ್ರೈಸ್ತರು ಬಿಟ್ಟು 24 ಗಂಟೆ ಪ್ರಾರ್ಥನೆಗಳನ್ನ ಮಾಡಿಕೊಳ್ತಾ ಅವರೇನೋ ಒಂದು 4 ಗೋಡೆಗಳ ಮಧ್ಯದಲ್ಲಿ ಬಂದಿಯಾಗಿ ಹೋಗಿದ್ದಾರೆ.
ಆದ್ದರಿಂದ ಇದು ಇದು ಹೋರಾಟದ ಜೀವಿತ ಅಲ್ಲ. ಈ ರೀತಿಯಾಗಿ ಜೀವಿಸಿದ್ರೆ ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 26-27 ಏನಿದೆಯೋ ಓದಿ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ನಾನು ಅವನಿಗೆ ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರ. ಜನಾಂಗಗಳ ಮೇಲೆ ಅಧಿಕಾರನಂತೆ. ಅಂದ್ರೆ ಜನಾಂಗಗಳ ಮೇಲೆ ಅಧಿಕಾರ ಬೇಕಾ? ಒಂದು ಅಗ್ರರಾಜ್ಯ ನಮ್ಮ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕು ಅಂತ ಅಂದ್ರೆ ನಮ್ಮ ಮೇಲೆ ದೇವರಿಗೆ ನಂಬಿಕೆ ಇರಬೇಕು. ಅಂತ ಒಂದು ಅಧಿಕಾರವನ್ನು ದೇವ್ರು ನಮಗೆ ಕೊಡ್ಬೇಕು ಅಂದ್ರೆ ಯಾಕೆ ಅಂತ ಅಂದ್ರೆ ಇವತ್ತು ನಮ್ಗೆ ಈ ವಾಕ್ಯಗಳನ್ನೆಲ್ಲ ಕಲಿಸಿಕೊಟ್ಟಿರುವಂತ ಡ್ಯಾಡಿ ಅವರು ಇದ್ದಾರೆ. ಅವರ ಮುಂದೆ ಅಗ್ರರಾಜ್ಯವಾಗಿರುವಂತ ಅಮೆರಿಕವೇ ತಲೆ ಬಾಗಿಸಿದೆ. ಅವ್ರು ಬರೆದಂತ ಒಂದು ಪತ್ರಕ್ಕೆ ಆ ಟ್ರಂಪ್ ಅನ್ನುವಂಥವ್ರು ಅವ್ರ ಅಧಿಕಾರದಲ್ಲಿ ಇದ್ದಂತ ಸಮಯದಲ್ಲಿ ಇವರಿಗೆ ರೀಪ್ಲೈ ಮಾಡಿದ್ದಾರೆ. ಖಚಿತವಾಗಿ ನಾವು ಇದನ್ನ ಪಾಲಿಸ್ತೀವಿ, ನೀವು ಹೇಳಿರುವಂತ ಮಾತು ನಿಜ ಎಂಬುದಾಗಿ. ಅಂದ್ರೆ ಅಂತ ಅಗ್ರ ರಾಜ್ಯವು ಕೂಡ ಅಗ್ರ ದೇಶವು ಕೂಡ ತಲೆ ಬಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ದೇವರ ಮಾತುಗಳು. ಅಂದ್ರೆ ಆ ರೀತಿಯಾಗಿ ಒಂದು ವೇಳೆ ದೇವರ ದಾರಿ ಮಾರ್ಗಗಳಲ್ಲಿ ಇದ್ರೆ ದೇವರಂತ ಅಧಿಕಾರವನ್ನ ಕೊಡ್ತಾನಂತ ನೋಡಿದ್ರೆ ಖಚಿತವಾಗಿ ಆತನ ಅಂತ ಅಧಿಕಾರವನ್ನ ಕೊಟ್ಟೇ ಕೊಡ್ತಾನೆ. ಅಂದ್ರೆ ಅಂತ್ಯದವರೆಗೂ ಕೂಡ ಸಹಿಸ್ತಾ ಯುದ್ಧವನ್ನ ಮಾಡ್ತಲೇ ಇರಬೇಕು. ಯುದ್ಧ ಎನ್ನುವಂಥದ್ದು ನಡೀತಾನೆ ಇದೆ. ಇದು 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ, ಆವತ್ತು ಮೊದಲುಗೊಂಡು ಇವತ್ತಿಗೂ ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ನಾವು ಯುದ್ಧದಲ್ಲಿ ಇದ್ದೀವಿ ಎನ್ನುವಂತ ಜ್ಞಾನವೇ ಎಷ್ಟೋ ಕ್ರೈಸ್ತರಿಗೆ ಇಲ್ಲ. ನಾವು ಯುದ್ಧದಲ್ಲಿ ಇದ್ದೀವಿ ಎನ್ನುವಂಥದ್ದೇ ಗೊತ್ತಿಲ್ಲ, ಆರಾಮಾಗಿದ್ದಾರೆ ಅವರು. ಆ ಯುದ್ಧ ಎನ್ನುವಂಥದ್ದು ನಾವೊಂದು ಕಂಡಂತ ರೀತಿಯಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ಆ ಹರ್ಮಗೆದೋನ್ ಎನ್ನುವಂತ ಆ ಒಂದು ಯುದ್ಧ ಭೂಮಿ ಎನ್ನುವಂಥದ್ದು ಏನ್ ಕ್ರಿಸ್ತ ಪೂರ್ವದಲ್ಲಿ ಕಾಣುತ್ತೋ ಆ ಜಾಗದಲ್ಲಿ ಮಾತ್ರವೇ ನಡೆಯುತ್ತೆ ಅಂತ ಕಂಡ್ರೆ ಸುಳ್ಳು. ಮತ್ತೆ ಎಲ್ಲಿ ನಡೆಯುತ್ತೆ? ಇಡೀ ಪ್ರಪಂಚವೇ ಒಂದು ಹರ್ಮಗೆದೋನು. ಹರ್ಮಗೆದೋನ್ ಅಂತ ಅಂದ್ರೆ ಆ ಮಾತಿನ ಯುದ್ಧ ಭೂಮಿ ಅಂತ ಏನಿದೆಯೋ ಈ ಯುದ್ಧ ಭೂಮಿ ಅದೊಂದು ಜಾಗ ಮಾತ್ರವೇ ಅಲ್ಲ, ಇಡೀ ಪ್ರಪಂಚವೇ ಆ ಒಂದು ಯುದ್ಧ ಭೂಮಿಯಾಗಿದೆ. ಅಂದ್ರೆ ಈ ಒಂದು ಪ್ರಪಂಚ ಎನ್ನುವಂತ ಯುದ್ಧ ಭೂಮಿಯಲ್ಲಿ ದುಷ್ಟಶಕ್ತಿ ಪ್ರಪಂಚವನ್ನ ವಂಚಿಸಿ ಎಲ್ಲಾ ಮತದವರನ್ನ ಎಲ್ಲ ವಿಧವಾದಂತ ರೀತಿಯಲ್ಲಿ ಮೋಸಪಡಿಸ್ತಾ ಕ್ರೈಸ್ತವ್ಯವನ್ನು ಕೂಡ ತಪ್ಪಾದಂತ ಬೋಧನೆಗಳಿಂದ ತುಂಬಿಸಿ ಸೋಮಾರಿಗಳನ್ನಾಗಿ ಮಾಡಿ ಇವ್ರನ್ನು ಕೂಡ ನೀಚರನ್ನಾಗಿ ಮಾಡಿ ಮಾರ್ಪಡಿಸಿ ಅವರವರ ಉದ್ಯೋಗಗಳಲ್ಲಿ ಅವರವರ ಕೆಲಸಗಳಲ್ಲಿ ಅವ್ರನ್ನ ಇದ್ದು ಹೋಗುವಂತ ರೀತಿಯಲ್ಲಿ ಏನೋ ವಾರಕ್ಕೊಂದು ಒಂದು ದಿನ ಹೋಗಿ ಚರ್ಚಲ್ಲಿ ಏನೋ ಒಂದು ಪ್ರಾರ್ಥನೆಯನ್ನ ಮಾಡಿ ಹೋಗಿ ನಾವು ಇಷ್ಟನ್ನ ಮಾಡ್ಕೊಂಬಂದ್ರೆ ಮುಗಿದೋಯ್ತು ನಮ್ಮ ಜೀವಿತ, ನಾವು ಪರಲೋಕ ಕಾಯಂ ಹೋಗ್ಬಿಡ್ತೀವಿ ನಾವು ಅಂತ ಹೇಳಿ ಅಂದ್ಕೊಂಡು ಯುದ್ಧವೇ ಇಲ್ಲ ಅಂತ ಹೇಳಿ ರೀತಿಯಲ್ಲಿ ಅವ್ರಿಗೆ ಆ ಯುದ್ಧವನ್ನೇ ಕಾಣದಂತ ರೀತಿಯಲ್ಲಿ ಕಣ್ಣನ್ನ ಕಟ್ಟಿದೆಯಲ್ಲ, ಇದನ್ನ ಬಿಡಿಸ್ಕೊಂಡು ಆ ಯುದ್ಧದಲ್ಲಿ ನಿಂತು ನಾವೇನು ಮಾಡ್ಬೇಕು? ಯುದ್ಧವನ್ನ ಮಾಡಿ ತೀರ್ಲೇಬೇಕು. ಆವಾಗ ಯಾವನು ಜಯಶಾಲಿಯಾಗಿದ್ದು ಅಂತ ಹೇಳಿ ಎಂಬುದಾಗಿ ಏನು ಪ್ರಕಟಣೆ ಗ್ರಂಥ 26ನೇ ಅಧ್ಯಾಯದಲ್ಲಿ ಇದೆಯೋ, ಜಯಶಾಲಿ ಆಗೋದಕ್ಕೆ ಯಾವಾಗ ಸಾಧ್ಯ ಅಂದ್ರೆ ಅವನು ಜಯಿಸಿದಾಗಲೇ ಅವನು ಜಯಶಾಲಿ ಆಗೋದಕ್ಕೆ ಸಾಧ್ಯ. ಅಂದ್ರೆ ಯುದ್ಧವನ್ನ ಜಯಿಸ್ತಾ ಇದ್ರೆ ಮಾತ್ರ ಅವನು ಜಯಶಾಲಿ. ಯುದ್ಧವನ್ನ ಜಯಿಸ್ತಲಿದ್ರೆ ಅವನು ಯಾವುದೇ ಕಾರಣಕ್ಕೂ ಕೂಡ ಜಯಶಾಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವನು ನಮ್ಮ ಯುದ್ಧಗಳು ಯಾವ ರೀತಿಯಾಗಿರುತ್ತೋ ಒಂದು ಸಾರಿ ಎಫೆಸ 6:12 ಓದಿ. ಎಫೆಸ 6:12. ನಾವು ಹೋರಾಡುವುದು ಮನುಷ್ಯ ಮಾತ್ರಗಳ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನೋಡಿ, ನಮ್ಮ ಯುದ್ಧವೇ ಬೇರೆ. ಈ ಒಂದು ಯುದ್ಧ ಬಾಂಬುಗಳಿಂದಲೋ ಯಾವುದೇ ವೆಪನ್ಗಳಿಂದ ಮಾಡುವಂತದ್ದಲ್ಲ. ಅಪವಿತ್ರ ಆತ್ಮಗಳು ಎನ್ನುವಂಥದ್ದು ಮನುಷ್ಯರನ್ನ ಎಂತೋ ಮಟ್ಟಿಗೆ ಹಿಡಿದಿದೆ, ಮನುಷ್ಯರನ್ನ ಪಾಪಕ್ಕೆ ತೊಡಗಿಸ್ತಾ ಇದೆ. ಅವರ ಮನಸ್ಸುಗಳಿಗೆ ಹಿಡಿದಂತ ದೆವ್ವಗಳನ್ನ ವಾಕ್ಯ ಎನ್ನುವಂತ ಖಡ್ಗದಿಂದ ಬಿಡಿಸಿ, ವಾಕ್ಯದಿಂದ ಅವ್ರನ್ನ ಗದರಿಸಿ, ವಾಕ್ಯದಿಂದ ಅವ್ರನ್ನ ಖಂಡಿಸಿ, ಅವ್ರನ್ನ ಎಚ್ಚರಿಸಿ ಅವರಿಗೆ ಬುದ್ಧಿಯನ್ನ ಹೇಳ್ಬೇಕು. ಕ್ರೈಸ್ತರಿಗೆ ಹೋರಾಟ ಎನ್ನುವಂಥದ್ದಿದೆ. ಆ ಒಂದು ಹೋರಾಟದ ಅಲ್ಲಿ ರಾಜತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಅಂಧಕಾರದ ಲೋಕಾಧಿಪತಿಗಳು ಎನ್ನುವಂತ ಈ ಒಂದು ಅದೃಶ್ಯ ಶಕ್ತಿಗಳ ಮೇಲೆ ಮಾನವನ ಮೇಧಸ್ಸಿನ ಜೊತೆಯಲ್ಲಿ ಯುದ್ಧವನ್ನ ನಡೆಸಬೇಕು. ಭೌತಿಕವಾದಂತ ಯುದ್ಧವಲ್ಲ, ಆತ್ಮಿಕವಾದಂತ ಯುದ್ಧವನ್ನ ನಡೆಸಬೇಕು. ಅವ್ರಿಗೆ ಹಿಡಿದಿರುವಂತ ಎಲ್ಲ ದೆವ್ವಗಳನ್ನ ಬಿಡಿಸ್ಬೇಕು ಅಂತ ಅಂದ್ರೆ ಅದು ದೇವರ ಮಾತು ಮಾತ್ರದಿಂದಲೇ ಸಾಧ್ಯ ಹೊರತು ಇನ್ಯಾವುದಿಂದಲೂ ಕೂಡ ಸಾಧ್ಯವಲ್ಲ. ಅಂದ್ರೆ ಇವೆಲ್ಲವೂ ಕೂಡ ಈ ಅದೃಶ್ಯ ಶಕ್ತಿಗಳು ಕಣ್ಣಿಗೆ ಕಾಣುತ್ತ ಅಂತ ಅಂದ್ರೆ ಖಚಿತವಾಗಿ ಕಣ್ಣಿಗೆ ಕಾಣಲ್ಲ. ಕಾಣಿಸ್ದಲೇ ಇರುವಂತ ಆತ್ಮಗಳ ಜೊತೆಯಲ್ಲಿ ಯುದ್ಧವನ್ನ ಮಾಡ್ಬೇಕು. ಇದು ಹರ್ಮಗೆದೋನ್ ಯುದ್ಧ. ಹರ್ಮಗೆದೋನ್ ಯುದ್ಧ ಅಂದ್ರೆ ಏನು ಅಂತಂದ್ರೆ ಇವತ್ತು ಎಲ್ಲರೂ ಕೂಡ ಕ್ರೈಸ್ತರಾದಂತವ್ರು ಪ್ರತಿಯೊಬ್ಬರಿಗೂ ಇರುವಂತದ್ದೇ ಹರ್ಮಗೆದೋನ್ ಯುದ್ಧ.
ನೀತಿ ಮಾರ್ಗಕ್ಕೆ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹೋರಾಟಗಳು, ಈ ಕಷ್ಟಗಳು, ಈ ಹಿಂಸೆಗಳು, ದೇವರಿಗೆ ವಿರುದ್ಧವಾಗಿ ಬದುಕುವಂತ ಜನಗಳನ್ನ ಅವ್ರನ್ನ ಹಿಡಿದು ನೀತಿ ಮಾರ್ಗಕ್ಕೆ ತರುವಂತದ್ದು ಏನಿದೆಯಲ್ಲ, ಇದೇ ಅರ್ಮಗೆದೋನ್ ಯುದ್ಧ. ಈ ಒಂದು ಯುದ್ಧದಲ್ಲಿ ದೇವರ ಪ್ರತಿಷ್ಠೆಯನ್ನ, ಶ್ರೇಷ್ಠತನವನ್ನ ಪ್ರಪಂಚಕ್ಕೆ ಸಾರಿ ಹೇಳ್ಬೇಕು. ಅವರ ಮನಸ್ಸುಗಳಿಗೆ ಹಿಡಿದಂತಹ ದುಷ್ಟ ಶಕ್ತಿಗಳನ್ನ ಆ ಒಂದು ಕತ್ತಲೆಯಿಂದ ಹೊರಗೆ ತಂದು ಅವರ ಮನಸ್ಸುಗಳನ್ನ ವಾಕ್ಯದಿಂದ ತುಂಬಿಸ್ಬೇಕು. ಇದೇ ಶತ್ರು ಸಂಹಾರ. ಶತ್ರು ಸಂಹಾರ ಅಂದ್ರೆ ಒಬ್ಬರನ್ನ ಕೊಲ್ಲುವಂಥದ್ದಲ್ಲ. ಶತ್ರು ಸಂಹಾರ ಅಂದ್ರೆ ಏನು ಅಂದ್ರೆ, ಅನೀತಿ ಮಾರ್ಗದಲ್ಲಿರುವಂತ ಒಬ್ಬ ಮನುಷ್ಯನನ್ನ ನೀತಿ ಮಾರ್ಗಕ್ಕೆ ತಂದು ಸೇರಿಸುವಂತದ್ದೇ. 2 ಕೊರಿಂಥ 10:3 ಏನಿದೆಯೋ ನೋಡಿ. 2 ಕೊರಿಂಥ 10:3 ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕುತ್ತಲುಗಳನ್ನು ಕೆಡವಿ ಹಾಕಿ, ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು, ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೀವಿ. ಸಾಕು ನೋಡಿ. ನಾವು ಲೋಕದಲ್ಲಿದ್ದರೂ ಕೂಡ ಲೋಕಾನುಸಾರವಾಗಿ ಯುದ್ಧ ಮಾಡುವಂತವರಲ್ಲ. ಲೋಕದಲ್ಲಿದ್ದೀವಿ, ಆದ್ರೆ ಈ ಲೋಕಕ್ಕೆ ಅನುಸಾರವಾಗಿ ಯುದ್ಧ ಮಾಡುವಂತವರಲ್ಲ. ಅಂದ್ರೆ ಈ ಲೋಕಾನುಸಾರವಾದಂತ ಯುದ್ಧ ಯಾವುದು? ಕಡಿಯುವಂಥದ್ದು, ಭೌತಿಕವಾಗಿ ಒಬ್ಬರನ್ನ ಕತ್ತರಿಸುವಂಥದ್ದು, ಭೌತಿಕವಾಗಿ ಒಬ್ಬನನ್ನ ನಾಶ ಮಾಡುವಂಥದ್ದು, ಭೌತಿಕವಾಗಿ ಒಬ್ಬನನ್ನ ಅಂಗಹೀನನನ್ನಾಗಿ ಮಾಡುವಂಥದ್ದು, ಒಬ್ಬನನ್ನ ಅಂಗ ಭಂಗನನ್ನಾಗಿ ಮಾಡುವಂಥದ್ದು, ಇದೇನೆ ಭೌತಿಕವಾದಂತ ಯುದ್ಧಗಳು. ಆದ್ರೆ ಈ ಲೋಕದಲ್ಲಿದ್ರೂ ಕೂಡ ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವಂತವರಲ್ಲ. ನಾವು ಉಪಯೋಗಿಸುವಂತ ಆಯುಧಗಳು ಲೋಕ ಸಂಬಂಧವಾದಂತ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನ ಕೆಡವಿ ಹಾಕುವಂತವುಗಳಾಗಿವೆ. ಕೋಟೆಗಳನ್ನ ಕೆಡವಿ ಹಾಕುವಂತವುಗಳಂತೆ. ಆಲೋಚನೆ ಮಾಡಿ. ಕೋಟೆಗಳನ್ನ ಕೆಡವಿ ಹಾಕುವುದಕ್ಕೆ ಒಂದು ಚಿಕ್ಕ ಬಂದೂಕಿನಿಂದ ಆಗುತ್ತಾ? ಕತ್ತಿಯಿಂದ ಆಗುತ್ತಾ? ಬಿಲ್ಲಿನಿಂದ ಆಗುತ್ತಾ? ಅಂದ್ರೆ ದೊಡ್ಡ ಶಕ್ತಿ ಇರುವಂತ ಬಾಂಬ್ನಿಂದ ಆಗ್ಬೇಕು. ಅಂದ್ರೆ ಇಲ್ಲಿ ಏನಿದೆ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನ ಕೆಡವಿ ಹಾಕುವಂತವುಗಳಾಗಿದೆ. ಅಂದ್ರೆ ಬಾಂಬಿಗಿಂತಲೂ ಶ್ರೇಷ್ಠವಾದಂಥದ್ದು, ಶಕ್ತಿ ಉಳ್ಳಂಥದ್ದು ದೇವರ ಮಾತು. ನಾವು ವಿತರ್ಕಗಳನ್ನ, ದೇವ ಜ್ಞಾನವನ್ನ ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವಂತಹ, ಇಲ್ಲೇನಿದೆ ನೋಡಿ, ನಾವು ವಿತರ್ಕಗಳನ್ನ, ದೇವರ ಜ್ಞಾನವನ್ನ ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಂತದ್ದು. ದೇವರ ಜ್ಞಾನವನ್ನ ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿದೆಯಂತೆ. ಯಾವುದು? ದುಷ್ಟನ ಸೈನ್ಯ, ಅಶುದ್ಧಾತ್ಮಗಳಿಂದ ಪ್ರೇರೇಪಿತವಾಗಿರುವಂತ ಸೈನ್ಯ. ಈ ಅಶುದ್ಧಾತ್ಮಗಳಿಂದ ಪ್ರೇರೇಪಿತವಾಗಿರುವಂತ ಈ ಒಂದು ಸೈನ್ಯವನ್ನ, ಉನ್ನತವಾದಂತ ಎಲ್ಲಾ ಕತ್ತಲುಗಳನ್ನ ಕೆಡವಿ ಹಾಕಿ, ಎಲ್ಲಾ ಯೋಚನೆಗಳನ್ನ ಕ್ರಿಸ್ತನಿಗೆ ವಿಧೇಯವಾಗುವಂತ ರೀತಿಯಲ್ಲಿ ಸೆರೆ ಹಿಡಿದು, ಎಲ್ಲ ದುರಾಲೋಚನೆಗಳು ಏನಿದೆಯೋ, ದೇವರಿಗೆ ವ್ಯತಿರೇಕವಾಗಿ ಜೀವಿಸಬೇಕು ಎನ್ನುವಂತ ಆಲೋಚನೆಗಳು ಏನಿದೆಯೋ, ದೇವರಿಗೆ ವ್ಯತಿರೇಕವಾಗಿ ಎಲ್ಲವೂ ಏನೋ ಒಂದು ಸೈನ್ಯವನ್ನು ರೆಡಿ ಮಾಡ್ಬೇಕು ಎನ್ನುವಂತ ಇವರ ಸ್ಕೀಮ್ ಏನಿದೆಯೋ, ಇವೆಲ್ಲವುಗಳನ್ನ ಸೆರೆ ಹಿಡಿದು ನಿಮ್ಮ ಒಂದು ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಅಂತ. ಅಂದ್ರೆ ಈ ದುರ್ಮಾರ್ಗದ ಆಲೋಚನೆಗಳನ್ನು ಇಟ್ಟುಕೊಂಡಿರುವಂತವ್ರು ಎಲ್ಲರನ್ನು ಕೂಡ ಒಳ್ಳೆಯ ಮಾರ್ಗಕ್ಕೆ ತರುವಂತದ್ದೇ ಈ ಒಂದು ಯುದ್ಧ. ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಘಟಸರ್ಪ, ಸುಳ್ಳು ಪ್ರವಾದಿ, ಮೃಗ, ಇವರೆಲ್ಲರೂ ಕೂಡ ದೇವರು ಈ ಕಾಣಿಸಿದಂತ ರೀತಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ. ಇತ್ತ ದೇವರು ಕಣ್ಣಿಗೆ ಕಾಣಲ್ಲ, ಇತ್ತ ದುರಾತ್ಮಗಳು ಕೂಡ ಕಣ್ಣಿಗೆ ಕಾಣಲ್ಲ. ಇಲ್ಲಿ ಕಾಣುವಂತದ್ದು ಯಾರು? ನಾವು ಕಣ್ಣಿಗೆ ಕಾಣ್ತೀವಿ. ಮತ್ತೆ ನಮ್ಮ ಎದುರುಗಡೆ ಇರುವಂತ ಈ ಸೈತಾನನ ಗುಣಗಳನ್ನು ಹೊಂದಿರುವಂತ ಮನುಷ್ಯರ ಕಣ್ಣಿಗೆ ಕಾಣ್ತಾರೆ. ದೇವರ ಗುಣಗಳನ್ನ ಹೊಂದಿರುವಂತ ನಾವು ಕಣ್ಣಿಗೆ ಕಾಣ್ತೀವಿ. ಅಂದ್ರೆ ಆಲೋಚನೆ ಮಾಡಿ, ಕಣ್ಣಿಗೆ ಕಾಣುವಂತ ನಾವುಗಳು ಕಣ್ಣಿಗೆ ಕಾಣುವಂತದ್ರ ಮೇಲೆ ಯುದ್ಧವನ್ನ ಮಾಡದೆ, ಕಣ್ಣಿಗೆ ಕಾಣುವಂತ ನಾವು ಕಣ್ಣಿಗೆ ಕಾಣದೇ ಇರುವಂತ ಗುಣಗಳ ಮೇಲೆ, ಕಣ್ಣಿಗೆ ಕಾಣದೇ ಇರುವಂತ ತಂತ್ರಗಳ ಮೇಲೆ ಯುದ್ಧವನ್ನ ಮಾಡಿ ನಾವು ಜಯಶಾಲಿಗಳಾಗ್ಬೇಕು ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಇವತ್ತು ದೊಡ್ಡ ದೊಡ್ಡ ಕೋಟೆ ಕೊತ್ತಲುಗಳನ್ನ ಕಟ್ಟಿಬಿಟ್ಟಿದೆ. ಯಾವ ರೀತಿಯಾಗಿ? ದೇವರೇ ಬೇಕಾಗಿಲ್ಲ ಎನ್ನುವಂತ ರೀತಿಯಲ್ಲಿ, ದೇವರೇ ಇಲ್ಲ ಎನ್ನುವಂತ ರೀತಿಯಲ್ಲಿ. ಒಬ್ಬ ದೊಡ್ಡ ವಿಜ್ಞಾನಿ ಇದ್ದ, ಸ್ಟೀಫನ್ ಹಾಕಿಂಗ್ ಎನ್ನುವಂತ, ಆತನ ಏನ್ ಹೇಳಿದ್ದ? ದೇವರೇ ಇಲ್ಲ ಈ ಸೃಷ್ಟಿಯಲ್ಲಿ ಎಂಬುದಾಗಿ. ದೇವರೇ ಉಂಟು ಮಾಡಿರುವಂತ ಪ್ರತಿಯೊಂದು ಅಣುವನ್ನ ಪರಿಶೀಲನೆ ಮಾಡಿ ಈ ಮನುಷ್ಯರ ಲೆಕ್ಕದಲ್ಲಿ ದೊಡ್ಡ ಹೆಸರನ್ನ ಪಡೆದಂತ ಆತನು ಹೇಳುವಂತ ಮಾತೇನು? ದೇವರೇ ಇಲ್ಲ ಎಂಬುದಾಗಿ. ಅಂದ್ರೆ ಮನುಷ್ಯನಲ್ಲಿ ಸೈತಾನನ ಇಂಥ ಗುಣಗಳನ್ನ ಹುಟ್ಟಿಸ್ತಾನೆ ಅಂತ ನೋಡಿದ್ರೆ, ಇಂಥ ಗುಣಗಳನ್ನ ಹುಟ್ಟಿಸ್ತಾನೆ. ದೇವರೇ ಇಲ್ಲ ಎನ್ನುವಂತ ರೀತಿಯಲ್ಲಿ, ದೇವ್ರು ಇದ್ರೂ ಬೇಕಾಗಿಲ್ಲ ಎನ್ನುವಂತ ರೀತಿಯಲ್ಲಿ, ದೇವರ ಅವಶ್ಯಕತೆ ಯಾರಿಗಿದೆ ಎನ್ನುವಂತ ರೀತಿಯಲ್ಲಿ, ದೇವರ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಎನ್ನುವಂತ ರೀತಿಯಲ್ಲಿ, ದೇವರು ನಮ್ಮನ್ನ ಸೃಷ್ಟಿ ಮಾಡಿಲ್ಲ ಎನ್ನುವಂತ ರೀತಿಯಲ್ಲಿ ದೊಡ್ಡ ದೊಡ್ಡ ಕೋಟೆಗಳೇ ಕಟ್ಟಿಬಿಟ್ಟಿರ್ತದೆ ಅವರ ಮನಸ್ಸಿನಲ್ಲಿ. ಅಂದ್ರೆ ಬಲವಾದಂತ ರೀತಿಯಲ್ಲಿ ನಂಬಿಬಿಟ್ಟಿರ್ತಾರೆ ದೇವ್ರಿಲ್ಲ ಅಂತ.
ಬಲವಾದಂತ ರೀತಿಯಲ್ಲಿ ಅಂದ್ಕೊಂಡ್ಬಿಟ್ಟಿರ್ತಾರೆ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿಲ್ಲ ಅಂತ. ಬಲವಾದಂತ ರೀತಿಯಲ್ಲಿ ದೇವ್ರು ನಮ್ಮನ್ನ ಕಾಪಾಡಲ್ಲ ಎಂಬುದಾಗಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ಯಾವ್ದಕ್ಕೂ ನಾವೇ ಕಾರಣ, ನಾವೇ ಹೆಂಗ್ ಬೇಕಾದ್ರೂ ಬದುಕ್ಬೋದು ಈ ಲೋಕದಲ್ಲಿ ಅಂತ ಹೇಳಿ ಅಂದ್ಕೊಂತಾರೆ. ಇದಕ್ಕೆ ಕಾರಣ ಏನು? ದೇವ್ರು ಇಲ್ಲ ಅನ್ನುವಂತ ಆಲೋಚನೆಗಳಲ್ವಾ? ದೇವರಿಗೆ ವ್ಯತಿರೇಕವಾಗಿ ಬರುವಂತ ಆಲೋಚನೆಗಳಲ್ವಾ? ಸೈತಾನನ ಆಲೋಚನೆಗಳಲ್ವಾ? ಆದ್ರೆ ಸೈತಾನನ ಏನ್ ಮಾಡಿದಾನೆ? ಎಲ್ಲ ಸೈನ್ಯವನ್ನ ಕೂಡಿಸಿದಾನೆ. ಒಂದ್ಸಾರಿ ಆಲೋಚನೆ ಮಾಡ್ಬೇಕು, ಈ ಯುದ್ಧದಲ್ಲಿ ಸೈತಾನನ ಸೈನ್ಯವು ಹೆಚ್ಚಾಗಿದೆಯಾ, ದೇವರ ಸೈನ್ಯವು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕಾಗಿರುವಂತ ಒಂದು ವಿಚಾರ. ಯೂದನ ಪುಸ್ತಕ 1 ಅಧ್ಯಾಯ 3 ವಚನದಲ್ಲಿ ಏನಿದೆ ಓದಿ. ಯೂದನ ಪುಸ್ತಕ 1 ಅಧ್ಯಾಯ 3 ವಚನವನ್ನ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಯಾಕೆಂದರೆ ಸಾಕು. ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ನನಗೆ ಅವಶ್ಯವೆಂದು ನನಗೆ ತೋಚಿತು. ಅಂದ್ರೆ ಆರ್ಮಾಗೆದೋನ್ ಯುದ್ಧದಲ್ಲಿ ಹೋರಾಡಬೇಕಂತೆ, ನಂಬಿಕೆಯನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಹೋರಾಡ್ಬೇಕಂತೆ. ಯಾಕೆ ಕಾಪಾಡಿಕೊಳ್ಬೇಕು? ಲೂಕನ ಬರೆದ ಸುವಾರ್ತೆ 13:22ರಲ್ಲಿ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾನೆ, ಸೀಮೋನನೇ, ಸೈತಾನ ನಿಮ್ಮನ್ನ ಗೋಧಿಯಂತೆ ಒಣಿಬೇಕು ಅಂತ ಹೇಳಿ ಅಪ್ಪಣೆಯನ್ನ ಕೇಳ್ಕೊಂಡಿದ್ದಾನೆ, ಆದ್ರೆ ನಿಮ್ಮ ನಂಬಿಕೆ ಕುಂದಿ ಹೋಗ್ಬಾರ್ದು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೇನೆ ಅಂತ. ಏನಕ್ಕೆ ಇವರ ನಂಬಿಕೆ ಕುಂದಿ ಹೋಗ್ಬಾರ್ದು ಅಂತ ಯಾಕೆ ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನ ಮಾಡ್ಬೇಕು? ಅಂತ ನಂಬಿಕೆಯನ್ನ ಕಾಪಾಡಿಕೊಳ್ಬೇಕು. ನಂಬಿಕೆಯನ್ನ ಕಾಪಾಡಿಕೊಳ್ಳದೇ ಇರುವಂತ ಸಂದರ್ಭಗಳು ಬರುತ್ತಾ? ಖಚಿತವಾಗಿ ಬರುತ್ತೆ. ನಂಬಿಕೆಯನ್ನ ಕಾಪಾಡಿಕೊಳ್ಳಕ್ಕಾಗದೇ ಇರುವಂತ ಸಂದರ್ಭಗಳು ಬಂದು ಬಿಡ್ತದೆ. ಯಾವ ರೀತಿಯಾಗಿ? ಸೈತಾನನ ಆ ರೀತಿಯಾಗಿ ಶ್ರಮೆಗಳನ್ನ ಕೊಡ್ತಾನೆ. ಭಕ್ತಿವಂತರಿಗಾದ್ರೆ, ಸುಳ್ಳು ಭಕ್ತರಿಗಾದ್ರೆ ಮಾಯಗಳನ್ನ ಮಾಡ್ತಾನೆ. ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಸೈತಾನನ ಸೈನ್ಯ ಏನೋ ಒಂದು ಯುದ್ಧವನ್ನು ನಡೆಸ್ತಾ ಇದೆ ಅಂತ ನೋಡುವಾಗ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಡೆಸ್ತಾ ಇದೆ. ಏನೋ ಒಂದು ಯುದ್ಧದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಎರಡು ಸೈನ್ಯಗಳು ಎದುರಾದಾಗ ಮಾತ್ರವೇ ಯುದ್ಧ ಇರ್ತದೆ, ಇದ್ದಿದ್ದ ಸಮಯದಲ್ಲಿ ಇರಲ್ಲ ಅಂತ ಹೇಳಿ ಈ ಲೋಕದಲ್ಲಿ ಏನಿದೆಯೋ ಆ ರೀತಿಯಾಗಲ್ಲ. ಕ್ರೈಸ್ತ ಜೀವಿತದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಗಳಿಗೆಯಲ್ಲೂ ಕೂಡ ಯುದ್ಧವೇ. ಈವನ್ ನೀನು ಮಲಗಿದ್ದಾಗಲೂ ಕೂಡ ಯುದ್ಧವೇ. ನೀನು ಯಾವಾಗ ಎಚ್ಚರವಾಗ್ತೀಯ, ಯಾವಾಗ ಪಾಪದ ಆಲೋಚನೆಗಳನ್ನ ಮಾಡ್ತೀಯ, ಯಾವಾಗ ಪಾಪದ ಆಲೋಚನೆಗಳಿಗೆ ತಕ್ಕಂತೆ ನಿನ್ನ ಕ್ರಿಯೆಗಳು ಬದಲಾಗಿ ಹೋಗ್ತತೆ, ನೀನ್ ಬಂದಂತ ಆಲೋಚನೆಗಳಿಗೆ ಯಾವ ರೀತಿಯಾಗಿ ನೀನು ಕ್ರಿಯೆ ರೂಪದಲ್ಲಿ ಆ ಪಾಪವನ್ನು ನಡೆಸ್ತೀಯ, ಅದಕ್ಕೋಸ್ಕರ ಪ್ರೇರೇಪಣೆ ಕೊಡುವಂತ ಲೆಕ್ಕದಲ್ಲಿ ಸೈತಾನನ ಇರ್ತತೆ. ದೇವ್ರು ಯಾವಾಗ ನನಗೋಸ್ಕರ ಬದುಕ್ತಾನೆ ಅನ್ನುವಂತ ರೀತಿಯಲ್ಲಿ ದೇವ್ರು ನೋಡ್ತಾ ಇರ್ತಾನೆ. ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಹೋರಾಡ್ಬೇಕು ಒಂದು ಸಾರಿ ಆಲೋಚನೆ ಮಾಡಿ ತಿಳ್ಕೋಬೇಕು. ಅಂದ್ರೆ ಈ ಭೂಮಿ ಮೇಲೆ ವಾಕ್ಯವನ್ನ ತಡೆಯುವಂತವರು, ವಾಕ್ಯವನ್ನ ಅಂಗೀಕರಿಸದೇ ಇರುವಂತವರು, ಪ್ರಕಟಿಸಿದ ರೀತಿಯಲ್ಲಿ ಅಡ್ಡಿಗಳನ್ನು ಉಂಟು ಮಾಡುವಂತವರು, ಇವರೆಲ್ಲರೂ ಅಂದ್ರೆ ದೇವರಿಗೆ ವಿರೋಧವಾಗಿ ಬದುಕುವಂತ ಜನಗಳು ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲರೂ ಕೂಡ ಸೈತಾನನ ಸೈನ್ಯದಲ್ಲಿ ಇದ್ದಂತವರು ಇವರೆಲ್ಲ. ಯಾರು ಸೈತಾನನ ಸೈನ್ಯ ಅಂದ್ರೆ ಇವರೇನೇನೆ. ಇಂಥವರೊಂದಿಗೆ ಯೇಸು ಕ್ರಿಸ್ತನ ಸೈನ್ಯಗಳಾಗಿ ಕ್ರಿಸ್ತನ ಬೋಧನೆಯನ್ನ ನಾವು ವಾಕ್ಯವನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ, ನಮ್ಮ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಧೈರ್ಯವಾಗಿ ಸಾರುವುದಕ್ಕೆ ಶತ್ರು ಸೈನ್ಯಗಳ ಜೊತೆಯಲ್ಲಿ ಯುದ್ಧವನ್ನ ಮಾಡಬೇಕು. ನಿಮ್ಮ ನಂಬಿಕೆಯನ್ನ ಕಾಪಾಡಿಕೊಳ್ಬೇಕು ಅಂತ ಇಲ್ಲಿ ಯೋಧನ ಪುಸ್ತಕದಲ್ಲಿ ಏನಿದೆ? ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕು. ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಇವತ್ತು ನಾವು ಹೋರಾಡಿ ತೀರ್ಲೇಬೇಕು. ಯಾಕೆಂದ್ರೆ ಒಬ್ಬನು ಒಂದು ರೀತಿಯಾಗಿ ಬೋಧನೆ, ಇನ್ನೊಬ್ಬನು ಇನ್ನೊಂದು ರೀತಿಯಾಗಿ ಬೋಧನೆ. ಒಂದು ಸಮಯದಲ್ಲಿ ಒಂದು ರೀತಿಯಾಗಿ ಒಂದು ವಾಕ್ಯ ಅರ್ಥವಾಗುತ್ತೆ, ಇನ್ನೊಂದು ಸಮಯದಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿ ತೊಂದರೆಗಳಾಗುತ್ತೆ. ಏನಕ್ಕೆ? ಸೈತಾನ ಎಲ್ಲ ಹೋರಾಟಗಳನ್ನ ಮಾಡ್ತಾನೆ ಇರ್ತಾನೆ. ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿ ಎಂಬುದಾಗಿ. ಅಂದ್ರೆ ನಾವು ದೃಢವಾದಂತ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಹೋರಾಡ್ಬೇಕಂತೆ. ಯಾವ ರೀತಿಯಾಗಿ? ಸರಿಯಾದಂತ ರೀತಿಯಲ್ಲಿ ವಾಕ್ಯವನ್ನ ಗಮನಿಸಿ, ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು, ಸರಿಯಾದಂತ ರೀತಿಯಲ್ಲಿ ವಾಕ್ಯಗಳನ್ನ ಕೇಳಿ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು. ಆವಾಗಲೇ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ. 1 ಪೇತ್ರ 2:15 ಏನಿದೆ ಓದಿ. 1 ಪೇತ್ರ 2:15 ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ತಿಳಿಯದೆ ಮಾತನಾಡುವಂತ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದು ದೇವರ ಚಿತ್ತ. ಅಂದ್ರೆ ಇದು ಹೋರಾಟ. ತಿಳಿಯದೆ ಮಾತನಾಡುವಂತ ಜನಗಳು ಬಹಳಷ್ಟು ಜನ ಇದ್ದಾರೆ. ಒಳ್ಳೆ ನಡತೆಯಿಂದ ನೀನು ಕಟ್ಟಬೇಕು, ಇದು ಹೋರಾಟ, ನೀನು ಇದನ್ನ ಮಾಡ್ಲೇಬೇಕು ಎಂಬುದಾಗಿ. ಅಂದ್ರೆ ಇದನ್ನು ಮಾಡುವಂಥದ್ದು ಈಸಿನಾ? ಬಹಳಷ್ಟು ಕಷ್ಟ ಇದು. ಆದ್ರೆ ಇದನ್ನು ಮಾಡಿ ತೀರ್ಲೇಬೇಕು. ಮೂರ್ಖವಾಗಿ ಮಾತನಾಡುವಂತವರ ಬಾಯಿಗಳನ್ನು ಮುಚ್ಚಿಸ್ಬೇಕು. ಅದೇ ಯುದ್ಧ. ಕ್ರಿಸ್ತನ ಸೈನ್ಯಗಳು ನಡೆಸಬೇಕಾಗಿರುವಂತ ಹೋರಾಟ ಎನ್ನುವಂಥದ್ದು ಇದೇನೇನೆ. ಯೇಸು ಕ್ರಿಸ್ತನ ಕುರಿತು, ಬೈಬಲ್ನ ಕುರಿತು, ಕ್ರೈಸ್ತರನ್ನ ಕುರಿತು ಬಾಯಿಗೆ ಬಂದಂತ ರೀತಿಯಲ್ಲಿ ಮಾತನಾಡುವಂತ ಯಾರನ್ನೇ ಆಗ್ಲಿ ಬಾಯಿನ ಕಟ್ಲೇಬೇಕು. ಒಂದ್ ವೇಳೆ ಯಾವ ಬೋಧಕನಾದ್ರೂ ಸ್ವಾಮಿ, ಈ ಪಾಸ್ಟರ್ ಇಂತ ಒಂದು ವ್ಯಕ್ತಿ ಇಂತ ಒಂದು ರೀತಿಯಲ್ಲಿ ತಪ್ಪಾಗಿ ಮಾತನಾಡ್ತಾ ಇದ್ದಾನೆ ಬೈಬಲ್ ಬಗ್ಗೆ, ದೇವರ ಬಗ್ಗೆ, ಚರ್ಚ್ ಬಗ್ಗೆ, ಕ್ರಿಸ್ತನ ಬಗ್ಗೆ ಅಂತ ಅಂದ್ರೆ
ಎಲ್ಲ ಯೆಹೋವ ಈರೆಯೇ ನೋಡ್ಕೊಂತಾನೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಆತನೇ ಎಲ್ಲವನ್ನು ನೋಡ್ಕೊಳ್ತಾನೆ, ನಮ್ಗೇನು ಚಿಂತೆ ಎಂಬುದಾಗಿ. ಅಂದ್ರೆ ಇಂಥವರೆಲ್ಲರೂ ಕೂಡ ವೈರಿಗಳಲ್ಲ, ಅಂದ್ರೆ ಶತ್ರು ಸೈನ್ಯದ ಜೊತೆಯಲ್ಲಿ ಕ್ರಿಸ್ತನ ಪರವಾಗಿ ನಿಂತು ಯುದ್ಧವನ್ನು ಮಾಡುವಂತವರಲ್ಲ ಇವರೆಲ್ಲರೂ ಕೂಡ. ಸೈತಾನನ ಸೈನ್ಯದಲ್ಲಿ ನಿಂತುಕೊಂಡು ದೇವರ ರಾಜ್ಯದ ವಿಷಯದಲ್ಲಿ, ಅಂದ್ರೆ ದೇವರ ಸೈನ್ಯಕ್ಕೆ ವಿರುದ್ಧವಾಗಿ ಮಾಡುವಂತವರೇ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಇವತ್ತು ಸಭೆಯಲ್ಲಿರುವಂತವರೆಲ್ಲರೂ ಕೂಡ ಕ್ರಿಸ್ತನ ಅನುಯಾಯಿಗಳು, ಇವರು ಎಲ್ಲರೂ ಕೂಡ ದೇವರಿಗೆ ವಿರುದ್ಧವಾಗಿರುವಂತ ಸೈತಾನ ಸೇನೆ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಾರೆ. ಇವರೆಲ್ಲರೂ ಕೂಡ ಭಕ್ತರು ಅಂತ ಹೇಳಿ ನಾವ್ ಅಂದ್ಕೊಂಡ್ರೆ ಅದು ತಪ್ಪು. ಆತನ ಪಾಸ್ಟರ್ ಆಗಿರ್ಬೋದು, ಇನ್ನೊಬ್ಬನಾಗಿರ್ಬೋದು, ಮತ್ತೊಬ್ಬನಾಗಿರ್ಬೋದು, ಯಾವ ರೆವರೆಂಡ್ ಆಗಿರ್ಬೋದು, ದೇವರ ವಾಕ್ಯಕ್ಕೆ ವ್ಯತಿರೇಕವಾಗಿ ಜೀವಿಸುವಂತವನ್ನೆಲ್ಲರೂ ಕೂಡ ದೇವರಿಗೆ ವಿರೋಧಿಗಳು. ಅಂದ್ರೆ ದೇವರ ಸೈನ್ಯಕ್ಕೆ ವಿರುದ್ಧವಾಗಿ ಹೋರಾಡುವಂತವ್ರು. ಅವರು ದೇವರನ್ನು ಅರಿಯದಂತ ರೀತಿಯಲ್ಲಿ ಆಚೆಗಡೆ ಇದ್ದುಕೊಂಡು ಹೋರಾಡ್ತಾರೆ. ಆದ್ರೆ ಇವರು ಸಭೆಯೊಳಗೆ ಇದ್ದುಕೊಂಡು ಇವರಿಗೆ ದೇವರ ವಿರೋಧವಾಗಿ ಇವರು ಇಲ್ಲೇ ಹೋರಾಡ್ತಾರೆ. ಇದು ಸೈತಾನನ ತಂತ್ರ. ಅದನ್ನ ನಾವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಮತ್ತೆ ಇನ್ನೊಂದು ವಚನವನ್ನು ಓದಿ, ಕೊಲೊಸ್ಸೆ 1:28. ಕೊಲೊಸ್ಸೆ 1:28-29. ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಪ್ರಯಾಸ ಪಡುತ್ತೇನೆ. ಪ್ರಯಾಸ ಪಡುತ್ತೇನೆ. ಏನಕ್ಕೆ ಅಂದ್ರೆ ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ. ಅಂದ್ರೆ ದೇವರ ಮುಂದೆ ಕ್ರಿಸ್ತನಲ್ಲಿ ಎಲ್ಲರನ್ನ ಪ್ರವೀಣರನ್ನಾಗಿ ನಿಲ್ಲಿಸಬೇಕು. ಅಂದ್ರೆ ಯೇಸು ಕ್ರಿಸ್ತನ ಯಾವ ರೀತಿಯಾಗಿ ಇದನೋ, ಎಫೆಸ 4:11 ಪ್ರಕಾರವಾಗಿ ಕ್ರಿಸ್ತನ ಪರಿಪೂರ್ಣತೆ ಎನ್ನುವಂತ ಮಟ್ಟ ಎನ್ನುವಂಥದ್ದು ಏನಿದೆಯೋ ಆ ರೀತಿಯಾಗಿ ಕ್ರಿಸ್ತನ ರೀತಿಯಲ್ಲಿ ಪರಿಪೂರ್ಣವುಳ್ಳವರಾಗಿ ಎಲ್ಲರೂ ಇರಬೇಕು ಅಂತ ಹೇಳಿ ಇವ್ರು ಹೋರಾಡ್ತಾ ಇದಾರಂತೆ. ಅದಕ್ಕೋಸ್ಕರ ಪ್ರಯಾಸ ಪಡ್ತಾ ಇದಾರಂತೆ. ಒಂದ್ಸರಿ ಆಲೋಚನೆ ಮಾಡ್ಬೇಕು. ಅಂದ್ರೆ ಇವ್ರು ಈ ರೀತಿಯಾಗಿ ಹೋರಾಡ್ತಾ ಇದ್ದಾರೆ ಅಂದ್ರೆ ಯುದ್ಧ ಅಲ್ವಾ? ಇದು ಯುದ್ಧವೇ. ಒಂದು ಸಮಯದಲ್ಲಿ ಪೌಲನು ಮಾಡಿರುವಂತದ್ದು ಅರ್ಮಗೆದೋನ್ ಯುದ್ಧವೇ. ಒಂದು ಸಮಯದಲ್ಲಿ ಪೇತ್ರನು ಮಾಡಿರುವಂತದ್ದು ಅರ್ಮಗೆದೋನ್ ಯುದ್ಧವೇ. ಒಂದು ಸಮಯದಲ್ಲಿ ಅವರು 1ನೇ ಶತಮಾನದಲ್ಲಿ ಎಷ್ಟೋ ಜನ ದೇವರಿಗೋಸ್ಕರ ಏನ್ ಮಾಡಿದಾರೋ ಅವೆಲ್ಲವೂ ಕೂಡ ಅರ್ಮಗೆದೋನ್ ಯುದ್ಧವೇ. ಫಿಲಿಪ್ಪಿ 1:27 ಏನಿದೆ ಓದಿ. ಫಿಲಿಪ್ಪಿ 1:27. ಹೇಗೋ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವವರಾಗಿದ್ದೀರೆಂದು. ಸಾಕಿಲ್ ನೋಡಿ. ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವವರಾಗಿದ್ದೀರಿ ಎಂದು ಐಕ್ಯಮತ್ಯದಿಂದ ಹೋರಾಡುವಂತವರಾಗಿದ್ದೀರಿ ಅಂತ ಹೇಳಿ ನಾನು ತಿಳ್ಕೊಳ್ಳುವೆನೆಂಬುದಾಗಿ ಆತನು ಮಾತಾಡ್ತಾ ಇದ್ದಾನೆ. ಅಂದ್ರೆ ಯುದ್ಧವನ್ನ ಆತನ ಏನ್ ಮಾಡಿದ್ದಾನೆ, ಅವನು ಮಾಡಿದ್ದೀನಿ, ಯುದ್ಧವನ್ನ ಮಾಡ್ತಾ ಇದ್ರೆ ಎಂಬುದಾಗಿ ಅವನು ಜ್ಞಾಪಕ ಕೊಡ್ತಾ ಇದ್ದಾನೆ. ಅಂದ್ರೆ ಸೈತಾನನ ಸೈನ್ಯದ ಜೊತೆಯಲ್ಲಿ ದೇವರ ಸೈನ್ಯದ ಯುದ್ಧವನ್ನ ಗುರುತುಪಡಿಸಿ ಮಾತನಾಡುವಂತ ಮಾತು. ಅಂದ್ರೆ ಎಲ್ಲರೂ ಒಂದೇ ಭಾವದಿಂದ ಕೂಡಿ ಇದ್ದು ಬೋಧನೆ ವಿಷಯವಾಗಿ ಹೋರಾಡಬೇಕು. ದೇವರೆಂದ್ರೆ ಏನು, ಆತನ ಮಾತುಗಳಲ್ಲಿ ಇರುವಂತ ಶ್ರೇಷ್ಠತೆ ಎನ್ನುವಂಥದ್ದು ಏನೋ ಎನ್ನುವಂಥದ್ದನ್ನ ಈ ಪ್ರಪಂಚಕ್ಕೆ ತೋರಿಸ್ಬೇಕು ನಾವು. ನಂಬಿಕೆಯನ್ನ ಇಡುವಂಥದ್ದು ಮಾತ್ರವೇ ಅಲ್ಲ, ನಾವು ಯೇಸು ಕ್ರಿಸ್ತ ನಂಬಿಟ್ಟಿದ್ವಿ ಅಲ್ಲಿ ಮುಗಿದೋಯ್ತು ಎನ್ನುವಂಥದ್ದು ಮಾತ್ರವೇ ಅಲ್ಲ, ಆ ಒಂದು ನಂಬಿಕೆಯ ಪರವಾಗಿ ನಾವು ಹೋರಾಡ್ತಲೇ ಇರಬೇಕು. ಕ್ರೈಸ್ತರಲ್ಲಿ ಯಾರಾದ್ರೂ ಕೂಡ ಇವತ್ತು ಹೋರಾಡ್ತಾ ಇದ್ರೆ ಒಂದ್ಸಲ ಆಲೋಚನೆ ಮಾಡಿ. ಯುದ್ಧ ಐತೆ ಎನ್ನುವಂತ ಸಂಗತಿಯೇ ಗೊತ್ತಿಲ್ಲ. ಎಲ್ಲರೂ ಕೂಡ ನಿದ್ರೆ ಹೋದಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರು ಮಾಡಿದಂತ ಶಾರೀರಿಕವಾದಂತ ಯುದ್ಧಗಳು ಒಂದು ಸಮಯದಲ್ಲಿದೆ. ಕ್ರಿಸ್ತ ಪೂರ್ವದಲ್ಲಿ ಆ ಅರ್ಮಗೆದೋನ್ ಎನ್ನುವಂತ ಒಂದು ಜಾಗದಲ್ಲಿ, ಆ ಮೆಗಿದ್ದೋ ಎನ್ನುವಂತ ಒಂದು ರಣರಂಗದಲ್ಲಿ ಭೌತಿಕವಾದಂತ ಯುದ್ಧಗಳನ್ನ ನಡೆಸಿದ್ದಾರೆ ಅವರು. ಆದರೆ 1ನೇ ಶತಮಾನದಲ್ಲಿ ನಮ್ಗೆ ಆತ್ಮಿಕವಾದಂತ ಯುದ್ಧ ಎನ್ನುವಂಥದ್ದು ಪ್ರಾರಂಭವಾಗಿ ಹೋಗಿದೆ. ಇದು ಯಾವುದೇ ಒಂದು ಭೌತಿಕವಾದಂತ ಒಂದು ಆಯುಧಗಳಿಂದ ಅಲ್ಲ. ಇಂಥ ಒಂದು ಯುದ್ಧವನ್ನ 1ನೇ ಶತಮಾನದಲ್ಲಿ ಅವರು ಶ್ರೇಷ್ಠರಾದಂತ ವ್ಯಕ್ತಿಗಳು ಅವರು ನಡೆಸಿದ್ದಾರೆ. ಇವತ್ತು ಜಯಶಾಲಿ ಆಗಿರುವಂತ ಡ್ಯಾಡಿ ಅವರು ಏನ್ ಮಾಡಿದ್ದಾರೆ, ಅವರು ಜಯಶಾಲಿಯಾಗಿ ಇಬ್ಬಯ್ಯ ಕತ್ತಿಯಾದಂತ ಹದವಾದಂತ ಖಡ್ಗವನ್ನು ಹಿಡಿದು ಹೋರಾಡ್ತಾ ಮೂರ್ಖರ ಬಾಯಿನ ಕಟ್ತಾ ದೇವರಿಗೆ ವಿರೋಧವಾಗಿ ಕ್ರಿಸ್ತನಿಗೆ ವಿರೋಧವಾಗಿ ಎಷ್ಟೋ ಮಾತುಗಳನ್ನ ಮಾತನಾಡಿರುವಂತ ಎಲ್ಲರ ಬಾಯಿಗಳನ್ನ ಕಟ್ತಾ ಅವ್ರು ಏನ್ ಮಾಡ್ತಾ ಇದಾರೆ, ಈ ಒಂದು ಅರ್ಮಗೆದೋನ್ ಯುದ್ಧ ಎನ್ನುವಂಥದ್ದನ್ನ ನಡೆಸ್ತಾ ಇದ್ದಾರೆ. ಇದೇ ಅರ್ಮಗೆದೋನ್ ಎನ್ನುವಂತ ಯುದ್ಧದ ಒಂದು ರಹಸ್ಯ. ಅಂದ್ರೆ ಸೈತಾನನ ಭೂರಾಜರನ್ನು ತೆಗೆದುಕೊಂಡು ಪ್ರಪಂಚದ ಅಧಿಕಾರಿಗಳನ್ನ ಸಾಧಿಸಿ ಅವರ ಮೂಲಕವಾಗಿ ಎಷ್ಟೋ ಕಾನೂನುಗಳನ್ನ ಮಾಡಿ ಇವರೆಲ್ಲರನ್ನ ಮರುಳುಗೊಳಿಸಿ ಸೈತಾನನ ಒಂದು ಸೈನ್ಯವಾಗಿ ಮಾರ್ಪಟ್ಟು ದೇವರ ಸೈನ್ಯಕ್ಕೆ ವಿರುದ್ಧವಾಗಿ ನಿಲ್ತಾ ಇದೆ. ಅಂದ್ರೆ ಅವರ ತಂತ್ರಗಳು ಒಂದಲ್ಲ ಎರಡಲ್ಲ, ಒಂದೆರಡು ರೀತಿಯಾಗಿ ತಂತ್ರಗಳನ್ನ ಮಾಡಲ್ಲ. ಬೈಬಲ್ ನಡೆದುಕೊಂಡವರೇನೇನೆ ಬೈಬಲ್ ಇರುವಂತ ಪ್ರಶ್ನೆಗಳಿಗೆ ತಪ್ಪಾಗಿ
ಕ್ವಶನ್ಗಳನ್ನ ಕೇಳುವಂಥದ್ದು, ತಪ್ಪಾದಂತ ರೀತಿಯಲ್ಲಿ ತಿಳಿಸುವಂಥದ್ದು, ಅಂದ್ರೆ ಬೈಬಲ್ನ ಓದುವಂಥದ್ದು, ಇದಿದೆ ತಪ್ಪು ವಿಷಯ ಎಂಬುದಾಗಿ ಪ್ರಕಟಣೆ ಮಾಡುವಂಥದ್ದು. ಅಂದ್ರೆ ಸೈತನ ತಂತ್ರಗಳು ಒಂದಲ್ಲ ಎರಡಲ್ಲ, ಇದನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಆ ಒಂದು ಘಟಕದಿಂದಲೇ ಇವತ್ತು ಜೈಶಾಲಿ ಅವರು ವಿಜ್ಞಾನಿಗಳನ್ನು ಕೂಡ, ಅಗ್ರರಾಜ್ಯದಲ್ಲಿ ಇರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೂಡ ತಲೆ ತಗ್ಗಿಸುವಂತ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಕಾರಣನು ದೇವರು. ಅಂದ್ರೆ ದೇವರು ಇಂಥ ಅಧಿಕಾರವನ್ನ ಕೊಟ್ಟಿದ್ದಾನೆ ಅಂತ ನೋಡುವಾಗ, ಇಂಥ ಅಧಿಕಾರವನ್ನ ಕೊಟ್ಟಿದ್ದಾನೆ ಅಂದ್ರೆ ದೇವರಿಗೋಸ್ಕರ ಯಾರೇ ಬದುಕಲಿ ಇಂಥ ಒಂದು ಅಧಿಕಾರವನ್ನ ಕೊಟ್ಟೇ ಕೊಡ್ತಾನೆ. ನಾವು ಆ ರೀತಿಯಾಗಿ ಇವತ್ತು ಬೈಬಲ್ನ ಪ್ರಪಂಚ ಶಿಖರಗಳ ಮೇಲೆ ಇರಿಸ್ತಾ, ಜ್ಞಾನಿಯಾಗಿ ಹೆಸರುಗೊಂಡವನನ್ನು ಕೂಡ ತಲೆ ತಗ್ಗಿಸುವಂತ ರೀತಿಯಲ್ಲಿ, ಬೈಬಲ್ ಮುಂದೆ ದೇವರ ಮುಂದೆ ತಲೆ ಬಾಗುವಂತ ರೀತಿಯಲ್ಲಿ, ಅವನು ನಿಲ್ಲುವಂತ ರೀತಿಯಲ್ಲಿ ಈ ಯುದ್ಧದಲ್ಲಿ ಜಯಶಾಲಿಗಳಾಗಿ ನಿಲ್ಲಬೇಕು. ಇಂದು ಕ್ರೈಸ್ತರೆಲ್ಲರೂ ಕೂಡ ಇಂಥ ಒಂದು ಯುದ್ಧಗಳನ್ನ ಮಾಡಬೇಕು. ಅರ್ಮಗೆದೋನ್ ಯುದ್ಧ ಎನ್ನುವಂಥದ್ದು ಪ್ರಸ್ತುತವಾಗಿ ನಡೀತಲೇ ಇದೆ. ಅದು ಯೇಸು ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ಕೂಡ ನಡೀತಾನೆ ಇರ್ತದೆ. ಈ ಯುದ್ಧದಲ್ಲಿ ಏನ್ ಮಾಡ್ಬೇಕು, ಎಲ್ಲರೂ ಕೂಡ ಯುದ್ಧವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಬೇಕು. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಆ ಒಂದು ಅರ್ಮಗೆದೋನ್ ಎನ್ನುವಂತ ಮಾತಿನ ಅರ್ಥ ಏನು ಅಂದ್ರೆ ಯುದ್ಧ ಭೂಮಿ. ಈ ಯುದ್ಧ ಭೂಮಿ ಯಾವುದು? ಇಡೀ ಪ್ರಪಂಚ, ಅಂದ್ರೆ ಈ ಭೂಲೋಕವೇ ಯುದ್ಧ ಭೂಮಿ. ಮಾಗೋಗ್ ಅಂದ್ರೆ ಯಾರು? ಆ ಗೋಗನ ಗುಣವುಳ್ಳಂತವರು, ಗೋಗನಿಗೆ ಯಾವ ರೀತಿಯಾಗಿ ದೇವರಿಗೆ ವ್ಯತಿರೇಕವಾಗಿ ಜೀವಿಸಬೇಕು ಎನ್ನುವಂತ ಒಂದು ಗುಣಗಳಿತ್ತು, ಜೀವಿಸಿರುವಂತ ಗುಣಗಳಿತ್ತು, ಆ ಗುಣಗಳನ್ನ ಹೊಂದಿರುವಂತ ಎಷ್ಟೋ ಮಂದಿ ಇವತ್ತು ಪ್ರಪಂಚದಲ್ಲಿ ಏನ್ ಮಾಡ್ತಾರೆ, ಎದ್ದು ದೇವರನ್ನ ದ್ವೇಷ ಮಾಡ್ತಾ, ಕ್ರೈಸ್ತತ್ವವನ್ನ ದ್ವೇಷ ಮಾಡ್ತಾ, ಬೈಬಲ್ನ ದ್ವೇಷ ಮಾಡ್ತಾ ಬದುಕ್ತಾ ಇದ್ದಾರಲ್ಲ, ಪಾಸ್ಟ್ಗಳನ್ನ ಹಿಡ್ಕೊಂಡು ಹೊಡೆಯುವಂಥದ್ದು, ಸಭೆಗಳನ್ನ ಹೊಡೆದಾಕುವಂಥದ್ದು, ಇದನ್ನೆಲ್ಲವನ್ನ ಮಾಡ್ತಾ ಇದಾರಲ್ಲ, ಇವರೆಲ್ಲರೂ ಕೂಡ ಸೈತಾನನ ಸೇನೆಗಳು. ಈ ಹರ್ಮಗೆದೋನ್ ಯುದ್ಧದಲ್ಲಿ ಈ ದೇವರ ಸೈನ್ಯದವರು ಸೈತನ ಸೇನೆಗಳ ಮೇಲೆ ಯುದ್ಧವನ್ನ ಮಾಡಬೇಕು. ನಾವೆಲ್ಲರಿಗೂ ಕೂಡ ಈ ಯುದ್ಧ ಎನ್ನುವಂಥದ್ದು ಇದೆ ಎನ್ನುವಂಥದ್ದನ್ನ ತಿಳಿಸೋದಕ್ಕೋಸ್ಕರವೇ ಏನಾಗಿದೆ, ಆ ಒಂದು ಪ್ರಕಟಣೆ ಗ್ರಂಥದಲ್ಲಿ ದೇವರದನ್ನ ಬರ್ಸಿದ್ದಾರೆ. ಅಂದ್ರೆ ಆತನು ಕರ್ತನೂ ರಾಜಾದಿ ರಾಜನು ಆಗಿರುವುದರಿಂದ ಆತನು ಅವ್ರನ್ನ ಜಯಿಸಿದನು ಎಂಬುದಾಗಿ ಇದೆ. ನಾವು ಇಲ್ಲಿ ಮಾಡ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಯೇಸು ಕ್ರಿಸ್ತನ ಯುದ್ಧದಲ್ಲಿ ಖಂಡಿತವಾಗ್ಲೂ ಅವನು ಜಯಿಸೇ ತೀರ್ತಾನೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಆ ಯುದ್ಧದಲ್ಲಿ ಪಾಲುಗಾರರು ಯಾರು, ಆತನ ಹಿಂಬಾಲಕರು ಯಾರು, ಅದು ಇಂಪಾರ್ಟೆಂಟು. ಇವತ್ತು ನಾವೇನೋ ಈ ಒಂದು ಕ್ರೈಸ್ತತ್ವದಲ್ಲಿ ನಾವು ಫೇಲ್ಯೂರ್ ಆದೋ ಅಂದ್ಕೊಳ್ಳಿ, ಆ ಯುದ್ಧದಲ್ಲಿ ನಾವು ಪಾಲುಗಾರರಲ್ಲ. ಆ ಯುದ್ಧದಲ್ಲಿ ಪಾಲುಗಾರರಲ್ದಲೇ ಇದ್ರೆ ನರಕಕ್ಕೆ ಹೋಗ್ಬೇಕು. ಆ ಯುದ್ಧದಲ್ಲಿ ಪಾಲುಗಾರರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಂಬಿಕೆಯಿಂದ ಹೋರಾಡ್ಬೇಕು, ನಂಬಿಕೆಯಿಂದ ಮುಂದೆ ಸಾಗಿ ಹೋಗ್ಬೇಕು. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನ ಮಾಡ್ತೀನಿ. ನೀತಿ ಸ್ವರೂಪನಾದಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ದೇವ, ಬಹು ಬೆಲೆಯುಳ್ಳ ನಿನ್ನ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಅರ್ಥ ಮಾಡಿಕೊಂಡಿರುವಂತದ್ದು ನಿನ್ನ ದಯೆ, ನಿನ್ನ ಕೃಪೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇಂಥ ಒಂದು ಸಂಗತಿಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವ. ಮುಂದಿನ ಸಮಯಗಳಲ್ಲಿ ಇನ್ನೂ ಎಷ್ಟೋ ಅಗಾಧವಾದಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡಿ. ನೀತಿ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಯಾಸ ಪಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ಕಾಪಾಡಿ ನಡೆಸಿ. ಎಲ್ಲರಿಗೂ ಕೂಡ ದೇವ ಪವಿತ್ರಾತ್ಮನ ಸಹಾಯಗಳನ್ನು ಅನುಗ್ರಹಿಸಿ ಅವರವರಿಗೆ ಬೇಕಾದಂತಹ ಸಹಾಯಗಳನ್ನು ಕೊಟ್ಟು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ನನಗೂ ಕೂಡ ತಂದೆ, ನೀನು ಮೆಚ್ಚುವಂತ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ನಿನ್ನ ಮಾತುಗಳನ್ನು ಹೇಳಲು ಕೊಟ್ಟಂತ ಸಹಾಯಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ದೇವ, ಆಮೇನ್. ಎಲ್ಲರಿಗೂ ವಂದನೆಗಳು.